Hi, welcome to Learn Smart. In this video, I am going to discuss about class 8 science chapter that is coal and petroleum. ಈ ವಿಡಿಯೋಲಿ ನಾನು ಕ್ಲಾಸ್ 8ನ ಈಗಿನ ಥರ್ಡ್ ಚಾಪ್ಟರ್ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಈ ಲೆಸನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಫ್ ಯು ಆರ್ ನ್ಯೂ ವ್ಯೂವರ್ ಟು ಅವರ್ ಚಾನಲ್, ಪ್ಲೀಸ್ ಲೈಕ್ ದ ವಿಡಿಯೋ, ಯು ಕ್ಯಾನ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಗ್ರೂಪ್ಸ್ and please hit the bell icon so that you will get the notification as soon as we upload new video. ನಾವು ಯಾವಾಗ ನ್ಯೂ ವಿಡಿಯೋ ಅಪ್ಲೋಡ್ ಮಾಡ್ತೀವೋ ಆಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡದೇ ಇದ್ದರೆ ಕ್ಲಿಕ್ ಮಾಡಿ. ಫಸ್ಟ್ಗೆ ಇಲ್ಲಿ ಸ್ವಲ್ಪ ಡೆಫಿನೇಷನ್ ಕೊಟ್ಟಿದ್ದಾರೆ, ಅದನ್ನು ಓದ್ಕೊಳ್ಳುವ. We use various materials for our basic needs. Some of them are found in nature and some have been made by human efforts. What are basic needs? Without that we can't survive. ಏನೆಲ್ಲ ಬೇಸಿಕ್ ಥಿಂಗ್ಸನ್ನು ನಾವು ಯೂಸ್ ಮಾಡ್ತೇವೆ? ಮೇಯ್ನಾಗಿ ಗಾಳಿ, ನೀರು, ಬೆಳಕು, ಶೆಲ್ಟರ್, ರೈಟ್, ಫುಡ್, ರೈಟ್, ಇದೆಲ್ಲ ನಮಗೆ ಬೇಸಿಕ್ ಥಿಂಗ್. ಏರ್, ವಾಟರ್, ಫುಡ್, ಶೆಲ್ಟರ್, ಆ್ಯಂಡ್ ಟು ಗ್ರೋ ದ್ಯಾಟ್ ಫುಡ್ ವಿ ನೀಡ್ ಸಾಯಿಲ್, ವಾಟರ್ ಆ್ಯಂಡ್ ಮಿನರಲ್ಸ್, ರೈಟ್. ಅದಕ್ಕೆ ಕೆಲವೊಂದು ಫರ್ಟಿಲೈಸರ್ಸ್ ಆಗಿರ್ಬೋದು, ಮ್ಯಾನ್ಯೂರ್ ಆಗಿರ್ಬೋದು ಹಾಕಬೇಕಾಗ್ತದೆ. ಸೊ ದೀಸ್ ಆರ್ ದ ಬೇಸಿಕ್ ಥಿಂಗ್. ಇದು ನಮಗೆ ಬೇಕೇ ಬೇಕು. ಇದಾದಮೇಲೆ ಏನೆಲ್ಲ ಬರ್ತದೋ ಅದೆಲ್ಲ ಇದ್ರೂ ಆಗ್ತದೆ, ಇರದಿದ್ರೂ ಆಗ್ತದೆ. ಬಟ್ ಗಾಳಿ, ನೀರು, ಬೆಳಕು, ಮಿನರಲ್ಸ್, ಫುಡ್, ಶೆಲ್ಟರ್ ಇದೆಲ್ಲ ಬೇಸಿಕ್ ನೀಡ್ಸ್. ಸೊ ಈ ಬೇಸಿಕ್ ನೀಡ್ಸಲ್ಲಿ ಸಮ್ ಆಫ್ ದೇಮ್ ಫೌಂಡ್ ಇನ್ ನೇಚರ್, ಕೆಲವೊಂದು ನೇಚರಲ್ಲಿ ಸಿಕ್ಕಿರುತ್ತೆ, ಕೆಲವೊಂದು ಥಿಂಗ್ಸನ್ನು ನಾವು ಹ್ಯೂಮನ್ ಎಫರ್ಟ್ಸ್ ಅಂದರೆ ಜನರೇ ಪ್ರಿಪೇರ್ ಮಾಡಿರ್ತಾರೆ. ಸೊ ಫಸ್ಟ್ ಇಲ್ಲೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ಆ ಆ್ಯಕ್ಟಿವಿಟಿಯನ್ನು ನೋಡಿಕೊಳ್ಳುವ. Make a list of various materials used by us in daily life and classify them as natural and man-made. ಸೊ ನೀವು ನಿಮ್ಮ ಡೈಲಿ ಲೈಫಲ್ಲಿ ಏನೆಲ್ಲ ಥಿಂಗ್ಸನ್ನು ಯೂಸ್ ಮಾಡ್ತೀರೋ ಅದನ್ನು ನೀವಿಲ್ಲಿ ನ್ಯಾಚುರಲ್ ಮತ್ತು ಮ್ಯಾನ್ ಮೇಡ್ ಅಂತ ಕ್ಲಾಸಿಫೈ ಮಾಡಬೇಕು. ನ್ಯಾಚುರಲ್ ಅಂದರೆ ವಿಚ್ ವಿ ಗೆಟ್ ಫ್ರಮ್ ನೇಚರ್, ನೇಚರಿಂದ ಸಿಗುವಂಥದ್ದು ನ್ಯಾಚುರಲ್, ಆ್ಯಂಡ್ ಮ್ಯಾನ್ ಮೇಡ್ ವಿಚ್ ಈಸ್ ಪ್ರಿಪೇರ್ಡ್ ಬೈ ಹ್ಯೂಮನ್ ಅಲ್ವಾ, ಜನರಿಂದ ಪ್ರಿಪೇರ್ ಆಗಿರುವಂಥದ್ದು, ಜನರೇ ಪ್ರಿಪೇರ್ ಮಾಡಿರುವಂಥದ್ದು ಮ್ಯಾನ್ ಮೇಡ್. ಸೊ ಇಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸನ್ನು ಬರೆದಿದ್ದೀನಿ. ಸೊ ನ್ಯಾಚುರಲ್ ಸನ್ಲೈಟ್ ಅಲ್ವಾ, ಸನ್ಲೈಟ್ ನಾವು ಪ್ರಿಪೇರ್ ಮಾಡಿರೋದಲ್ಲ, ದಟ್ ವಿ ಗೆಟ್ ಫ್ರಮ್ ನೇಚರ್. ದೆನ್ ಏರ್, ವಾಟರ್, ಕಾಟನ್, ಸ್ಟೋನ್, ರೈಟ್. ಗಾಳಿ ನಮಗೆ ಫ್ರೀಯಾಗಿ ನೇಚರಲ್ಲೇ ಸಿಗುತ್ತೆ, ವಾಟರ್ ಕೂಡ ನೇಚರಲ್ಲೇ ಸಿಗುವಂಥದ್ದು, ಕಾಟನ್ ಅದು ಕಾಟನ್ ಟ್ರೀಯಿಂದ ಸಿಗುವಂಥದ್ದು, ಸ್ಟೋನ್, ರಾಕ್ಸ್ ಎಲ್ಲ ನಮಗೆ ನೇಚರಲ್ಲಿ ಸಿಗುವಂಥದ್ದು. ಇನ್ನು ಕೆಲವೊಂದು ಥಿಂಗ್ಸ್ ನಾವು ಜನರೇ ಪ್ರಿಪೇರ್ ಮಾಡುವಂಥದ್ದು ಮ್ಯಾನ್ ಮೇಡ್, ದಟ್ ಈಸ್ ಸಿಮೆಂಟ್ ಬ್ರಿಕ್ಸ್, ರೈಟ್. ಬ್ರಿಕ್ಸ್ ಮೊದಲೆಲ್ಲ ಕಲ್ಲಿದು ಬರ್ತಾಯಿದೆ, ಈಗ ಸಿಮೆಂಟಿದು ಬರ್ತಾಯಿದೆ. ಈ ಸಿಮೆಂಟ್ ಅದು ಜನರೇ ಪ್ರಿಪೇರ್ ಮಾಡುವಂಥದ್ದು ಬ್ರಿಕ್ಸನ್ನು. ನೆಕ್ಸ್ಟ್ ಪ್ಲಾಸ್ಟಿಕ್ ಅಲ್ವಾ, ಅದು ಪ್ರೀವಿಯಸ್ ಲೆಸನಲ್ಲಿ ಕಲ್ತಿದ್ವಿ ನಾವು, ಪೆಟ್ರೋಕೆಮಿಕಲ್ಸಿಂದ ಮಾಡ್ತಾರೆ, ಕೆಮಿಕಲ್ ಪ್ರೊಸೆಸ್ ಥ್ರೂ ಅಂತಲ್ವ ಪ್ಲಾಸ್ಟಿಕ್. ದೆನ್ ಎಲೆಕ್ಟ್ರಾನಿಕ್ ಐಟಮ್ಸ್, ರೈಟ್. ನಾವು ಡೈಲಿ ಲೈಫಲ್ಲಿ ತುಂಬ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಯೂಸ್ ಮಾಡ್ತೇವೆ. ಫೋನ್ ಆಗಿರ್ಬೋದು, ಮಿಕ್ಸರ್, ದೆನ್ ವಾಷಿಂಗ್ ಮಿಷಿನ್, ಇಂಡಕ್ಷನ್, ಫ್ಯಾನ್, ತುಂಬ ಎಲೆಕ್ಟ್ರಾನಿಕ್ ಐಟಮ್ಸನ್ನು ಯೂಸ್ ಮಾಡ್ತೇವೆ. ಇದೆಲ್ಲ ನಮಗೆ ನೇಚರಲ್ಲಿ ಸಿಕ್ಕಿರೋದಲ್ಲ, ಇದು ಜನರೇ ಪ್ರಿಪೇರ್ ಮಾಡಿರುವಂಥದ್ದು. ದೆನ್ ಪೆನ್, ಪೆನ್ಸಿಲ್, ಇರೇಸರ್, ಯಾವುದೇ ಸ್ಟೇಷ್ನರಿ ಐಟಮ್ ಆಗಿರ್ಬೋದು. ಹೀಗೆ ನಿಮಗೆ ತುಂಬ ಎಕ್ಸಾಂಪಲ್ ಸಿಗುತ್ತೆ. ಯು ಕ್ಯಾನ್ ಗೆಟ್ ಮೆನಿ ಎಕ್ಸಾಂಪಲ್. ಸೊ ವಾಟ್ ಯು ನೋ, ರೈಟ್ ದೆಮ್ ಆ್ಯಸ್ ನ್ಯಾಚುರಲ್ ಆ್ಯಂಡ್ ಮ್ಯಾನ್ ಮೇಡ್. ನೆಕ್ಸ್ಟ್ ಹಿಯರ್ ದೇ ಹ್ಯಾವ್ ಗಿವನ್, ಡಸ್ ದಿಸ್ ಲಿಸ್ಟ್ ಇನ್ಕ್ಲೂಡ್ ಏರ್, ವಾಟರ್, ಸಾಯಿಲ್ ಆ್ಯಂಡ್ ಮಿನರಲ್ಸ್. ಸೊ ಈ ಲಿಸ್ಟಲ್ಲಿ ಗಾಳಿ ಇದೆಯಾ, ನೀರಿದೆಯಾ, ಮಣ್ಣು ಇದೆಯಾ, ಅಥವಾ ಮಿನರಲ್ಸ್ ಇದೆಯಾ? ಸೊ ಮಿನರಲ್ಸ್ ಅಂದರೆ ಏನು? ದಟ್ ಈಸ್ ನ್ಯೂಟ್ರಿಯೆಂಟ್ಸ್. ನಮಗೆ ಹೇಗೆ ಬಾಡಿಗೆ ಕ್ಯಾಲ್ಶಿಯಮ್, ಪೊಟ್ಯಾಷಿಯಮ್, ಐರನ್, ಸೋಡಿಯಂ ಆ ಥರ ಎಲ್ಲ ಬೇಕು, ಹಾಗೆ ಸಾಯಿಲಲ್ಲೂ ಕೂಡ ಬೇಕಲ್ವಾ. ನೈಟ್ರೋಜನ್ ಇರ್ಬೋದು, ಸಲ್ಫರ್, ಬೇರೆ ಎಲ್ಲ ಕಂಟೆಂಟ್ ಸಾಯಿಲಲ್ಲಿ ಕೂಡ ಇರಬೇಕಾಗುತ್ತೆ. ಸಾಯಿಲ್ಗೂ ಕೂಡ ಈ ಏನಾದರೂ ಬೆಳೆ ಬೆಳಲಿಕ್ಕೆ, ಕ್ರಾಪ್ ಗ್ರೋ ಮಾಡಲಿಕ್ಕೆ ವಿ ನೀಡ್ ನ್ಯೂಟ್ರಿಯೆಂಟ್ಸ್. ಸೊ ದಸ್ ಲಿಸ್ಟ್ ಇನ್ಕ್ಲೂಡ್ ಏರ್, ವಾಟರ್, ಸಾಯಿಲ್ ಆ್ಯಂಡ್ ಮಿನರಲ್ಸ್. ಈಗ ನಾವು ಲಿಸ್ಟ್ ಮಾಡಿದ್ದೇವೆ, ಇದರಲ್ಲಿ ಏರ್ ಇದೆಯಾ, ಇದೆ. ವಾಟರ್ ನಾನಲ್ಲಿ ಮೆನ್ಷನ್ ಮಾಡಲಿಲ್ಲ, ಬಟ್ ವಾಟರ್ ಕೂಡ ನಮಗೆ ನ್ಯಾಚುರಲ್ ಆಗಿ ಸಿಗುವಂಥದ್ದು. ಸಾಯಿಲ್ ನಾನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಹೇಳಿದೆ ಫಸ್ಟ್, ಏನು ಪ್ಲ್ಯಾಂಟ್ಸ್ ಗ್ರೋ ಮಾಡಬೇಕು ಅದಕ್ಕೆ ಸಾಯಿಲ್ ಬೇಕು ಅಂತ. ದೆನ್ ಮಿನರಲ್ಸ್, ಈ ಸಾಯಿಲಲ್ಲಿ ಮಿನರಲ್ಸ್ ಇದ್ರೇ ಈ ಪ್ಲ್ಯಾಂಟ್ಸ್ ಎಲ್ಲ ಗ್ರೋ ಆಗೋದು. ಸಿನ್ಸ್ ಆಲ್ ದೀಸ್ ಆರ್ ಒಬ್ಟೈನ್ ಫ್ರಮ್ ನೇಚರ್, ದೇ ಆರ್ ಕಾಲ್ಡ್ ನ್ಯಾಚುರಲ್ ರಿಸೋರ್ಸಸ್. ಎಲ್ಲ ಥಿಂಗ್ಸ್ ನಮಗೆ ನೇಚರಲ್ಲಿ ಸಿಗೋದಲ್ವ, ಆದ್ದರಿಂದ ನಾವು ಇದನ್ನು ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳಿ ಕರೀತೇವೆ. ಬಿಕಾಸ್ we get these things are from nature, so that we called it as natural resources. Next they have given a note, can we use all our natural resources forever? ನಾವು ಎಲ್ಲ ನ್ಯಾಚುರಲ್ ರಿಸೋರ್ಸ್ ಇದೆಯಲ್ಲ ಅದನ್ನು ನಮಗೆ ಬೇಕಾದಷ್ಟು ಯೂಸ್ ಮಾಡ್ಬೋದಾ, ಕಂಟಿನ್ಯೂಸ್ ಆಗಿ ನಮ್ಮ ಲೈಫ್ ಟೈಮ್ವರೆಗೆ ಅದನ್ನು ಯೂಸ್ ಮಾಡ್ಬೋದಾ, ಅಥವಾ ಅದು ಖಾಲಿಯಾಗಿ ಹೋಗುತ್ತಾ? ಸೊ ನೆಕ್ಸ್ಟ್
ಅದಕ್ಕೆ ಡೆಫಿನೇಷನ್ಸನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಎಕ್ಸಾಂಪಲನ್ನು ಫಸ್ಟ್ ಅದನ್ನು ನೋಡ್ಕೊಳ್ಳುವ. ಲೆಟ್ಸ್ ಸಿ ದಿಸ್ ಪ್ಯಾರಾಗ್ರಾಫ್. ಕ್ಯಾನ್ ಏರ್ ವಾಟರ್ ಸೋಯಿಲ್ ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆ್ಯಕ್ಟಿವಿಟೀಸ್? ಈ ಗಾಳಿ, ನೀರು, ಮಣ್ಣು ಇದೆಲ್ಲ ನಾವು ಯೂಸ್ ಮಾಡಿದಾಗೆ ಖಾಲಿ ಆಗ್ತದೆ. ಇನ್ 7th you have a lesson about water. What is that? Is water a limitless resource? Right? ಈ ಲೆಸನ್ ನಿಮಗೆ 7th ಅಲ್ಲಿ ಇತ್ತು. ಈಸ್ ವಾಟರ್ ಎ ಲಿಮಿಟ್ಲೆಸ್ ರಿಸೋರ್ಸ್. ಸೊ ಏನು ವಾಟರ್ ಲಿಮಿಟ್ಲೆಸ್ ರಿಸೋರ್ಸ್? ಹೌದು ಆರ್ ಅಲ್ಲ? ವಾಟರ್ ನಮಗೆ ಲಿಮಿಟ್ಲೆಸ್ ರಿಸೋರ್ಸೇ. ಬಟ್ ಏನಾಗಿದೆ ಅಂದರೆ ಎಷ್ಟು ವಾಟರ್ ನಮ್ಮ ಸರೌಂಡಿಂಗಲ್ಲಿ ಇದೆಯೋ, ನಮ್ಮ ಅರ್ಥಲ್ಲಿ ಇದೆಯೋ ಅದೆಲ್ಲ ನಮಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ. ನಮಗೆ ಸಿಗೋದು ಒಂದು 3% ವಾಟರ್, ಫ್ರೆಶ್ ವಾಟರ್. ಸಾಲ್ಟ್ ವಾಟರ್ ಇದೆ, ಕೆಲವೊಂದು ಈ ಸ್ನೋ ಅದರಲ್ಲೆಲ್ಲ ಡೆಪಾಸಿಟ್ ಆಗಿರುತ್ತೆ. ನಮಗೆ ಯೂಸ್ಗೆ ಸಿಗುವಂಥದ್ದು ಫ್ರೆಶ್ ವಾಟರ್ ಇರೋದು 3%. ಅದರಲ್ಲಿ ನಮ್ಮ ಹ್ಯೂಮನ್ ಆ್ಯಕ್ಟಿವಿಟಿಗೆ ನಾವು ಯೂಸ್ ಮಾಡಲಿಕ್ಕೆ ಆಗೋದು ಓನ್ಲಿ 0.01%. ಸೊ ಅಷ್ಟು ವಾಟರ್ ಇದ್ದರೂ ನಮಗೆ ಯೂಸ್ಗೆ ಬರುವಂಥದ್ದು ಓನ್ಲಿ 0.01%. ಸೊ ನಾವು ಅದನ್ನು ಬೇಕಾದಾಗ ಯೂಸ್ ಮಾಡ್ಬೋದಾ? ಇಲ್ಲ. ಈಗ ಓಲ್ಡರ್ ಜನ್ರೇಷನಲ್ಲಿ ದೆರ್ ವಾಸ್ ಡೆನ್ಸ್ ಫಾರೆಸ್ಟ್, ರೈಟ್? ಸೊ ರೈನ್ ಈಸ್ ಆಲ್ಸೋ ಕಮ್ಮಿಂಗ್ ಮಚ್. ಈ ಓಲ್ಡ್ ಜನ್ರೇಷನಲ್ಲಿ ತುಂಬ ಕಾಡುಗಳೆಲ್ಲ ಇತ್ತು. ಸೊ ಏನಾಗ್ತಿತ್ತು, ಮಳೆ ಒಳ್ಳೆ ಬರ್ತಿತ್ತು. ಮಳೆ ಒಳ್ಳೆ ಬಂದಾಗ ಈ ರೂಟ್ಸ್ ಎಲ್ಲ ಆ ಮಳೆಯನ್ನು ಹಿಡಿದಿಟ್ಕೊಳ್ತಾ ಇತ್ತು. ಬಟ್ ನವ ಡೇಸ್ ಬಿಕಾಸ್ ಆಫ್ ಇಂಡಸ್ಟ್ರಿಯಲೈಸೇಷನ್ ಈ ಸಿಟಿ ಎಲ್ಲ ಜಾಸ್ತಿ ಆಗ್ತಾ ಇದೆ, ಈ ಮರಗಳೆಲ್ಲ ಕಡಿತಾ ಇದ್ದಾರೆ. ಸೊ ಏನಾಗ್ತದೆ, ಮಳೆ ಬಂದರೂ ಅದನ್ನು ಹಿಡ್ಕೊಳ್ಳಿಕ್ಕೆ ಮರಗಳಿಲ್ಲ. ಸೊ ಏನಾಗ್ತಿದೆ, ಮರದ ಪ್ರಮಾಣ ಕಮ್ಮಿ ಆಗ್ತಿದೆ. ಇನ್ ದ ಸೇಮ್ ವೇ ರೈನ್ ಕ್ವಾಂಟಿಟಿ ಕೂಡ ಕಮ್ಮಿ ಆಗ್ತಿದೆ. ಹೀಗೆ ನೀವು ಅಬ್ಸರ್ವ್ ಮಾಡ್ಬೋದು. ಈಗಿನ ಜನ್ರೇಷನಲ್ಲಿ ಕೆಲವೊಂದು ದಿನ ಮಳೆ ಜೋರಾಗಿ ಬರುತ್ತೆ, ಕೆಲವೊಂದು ದಿನ ಮಳೆ ಬರೋದೇ ಇಲ್ಲ. ಕೆಲವೊಂದು ವರ್ಷ ಮಳೆ ತುಂಬ ಬರುತ್ತೆ, ಕೆಲವೊಂದು ವರ್ಷ ಮಳೆ ಬರೋದಿಲ್ಲ, ರೈಟ್? some year rain will come heavily, some year rain will not come. So what happens when the rain will not come? If you are not saving the water, what happens? You are not left with water for use. ಯಾವಾಗ ಮಳೆ ಬರೋದಿಲ್ವೋ ಆಗಕ್ಕೆ ಅಂತ ನಾವು ನೀರು ಸೇವ್ ಮಾಡಿ ಇಟ್ಟಿರೋದಿದ್ದರೆ ಆ ಇಯರ್ ನಮಗೆ ಯೂಸ್ ಮಾಡಲಿಕ್ಕೆ ನೀರು ಇರೋದಿಲ್ಲ. ನಾವು ನೀರನ್ನು ಪೊಲ್ಯೂಷನ್ ಮಾಡಿದ್ರಿ, ಪೊಲ್ಯೂಟ್ ಆದ ನೀರನ್ನು ನಾವು ನಮ್ಮ ಯೂಸ್ಗೆ ಯೂಸ್ ಮಾಡಲಿಕ್ಕಾಗಲ್ಲ. ಈಗಿನ ಜನ್ರೇಷನಲ್ಲೆಲ್ಲ ಡ್ರೈನೇಜ್ ಜಾಸ್ತಿ ಆಗಿದೆ, ವಾಟರ್ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ರೈಟ್? ಡ್ರೈನೇಜ್ ಈಸ್ ಮೋರ್, ವಾಟರ್ ಪೊಲ್ಯೂಷನ್ ಈಸ್ ಮೋರ್. ವಿ ಕಾಂಟ್ ಯೂಸ್ ದ್ಯಾಟ್ ವಾಟರ್. ಸೊ ಏನೆಲ್ಲ ನಮಗೆ ನೀರು ಕುಡಿಲಿಕ್ಕೆ ನೀರು ಸಿಗ್ತಾ ಇದೆಯೋ ಫ್ರೆಶ್ ವಾಟರ್, ಅದನ್ನು ನಾವು ಆದಷ್ಟು ಕಮ್ಮಿ ಯೂಸ್ ಮಾಡಬೇಕು. ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಸೊ ವಾಟರ್ ಈಸ್ ಎ ಲಿಮಿಟ್ಲೆಸ್ ರಿಸೋರ್ಸ್, ಬಟ್ ಬಿಕಾಸ್ ಆಫ್ ಕಟ್ಟಿಂಗ್ ಟ್ರೀಸ್, ಪೊಲ್ಯೂಷನ್ ಏನಾಗ್ತಿದೆ, ವಾಟರ್ನ ಕ್ವಾಂಟಿಟಿ ಕಮ್ಮಿ ಆಗ್ತಾ ಇದೆ. In the light of availability of various resources in nature, natural resource can be broadly classified into 2 kinds. ಸೊ ಈ ನ್ಯಾಚುರಲ್ ರಿಸೋರ್ಸ್ ಏನಿದೆಯೋ ಅದರ ಅವೈಲೇಬಿಲಿಟಿ ಮೇಲೆ ಅದನ್ನು 2 ಕ್ಯಾಟಗರಿಯಾಗಿ ಡಿವೈಡ್ ಮಾಡಿದ್ದಾರೆ. ಅದರಲ್ಲಿ ಫಸ್ಟ್ ಇನ್ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್, ಇನ್ನೊಂದು ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್. ಎಕ್ಸಾಸ್ಟ್ ಅಂದರೆ ಖಾಲಿಯಾಗುವಂಥದ್ದು. ಎಕ್ಸಾಸ್ಟ್ ಅಂದರೆ ನೀವು ಸ್ವಲ್ಪ ಟೈಮ್ ಯೂಸ್ ಮಾಡಿದ ಮೇಲೆ ಅದು ಖಾಲಿಯಾಗಿ ಹೋಗ್ತದೆ. ಇನ್ಎಕ್ಸಾಸ್ಟಿಬಲ್ ಅಂದರೆ ನೀವು ಅದನ್ನು ಎಷ್ಟೇ ಯೂಸ್ ಮಾಡಿ ಅದು ಖಾಲಿ ಆಗೋದಿಲ್ಲ. First, let's see the definition. Inexhaustible natural resources. These resources are present in unlimited quantity in nature and are not likely to be exhausted by human activities. ಈ ರಿಸೋರ್ಸ್ ನಮಗೆ ನೇಚರಲ್ಲಿ ಬೇಕಾದಷ್ಟು ಸಿಗುತ್ತೆ. ಇಷ್ಟೇ ಅಂತೆಲ್ಲ ಎಷ್ಟು ಯೂಸ್ ಮಾಡಿದರೂ ಅದು ಖಾಲಿ ಹೋಗೋದಿಲ್ಲ. ಅದೇ ನೀವು ಯೂಸ್ ಮಾಡಿದ ಥರನೇ ಅದು ಖಾಲಿ ಕೂಡ ಆಗೋದಿಲ್ಲ. ಎಕ್ಸಾಂಪಲ್ ಸನ್ಲೈಟ್, ಏರ್, ಇದೆಲ್ಲ ಇನ್ಎಕ್ಸಾಸ್ಟಿಬಲ್ ಅಂದರೆ ಖಾಲಿ ಆಗದೇ ಇರುವಂತಹ natural resources. These are available in a limited quantity, so they are not likely to be exhausted. That will not going to empty. Example sunlight and air. Next, exhaustible natural resources which will become empty after use. The amount of these resources in nature is limited. ಈ ರಿಸೋರ್ಸ್ ನಮಗೆ ನೇಚರಲ್ಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅವೈಲೇಬಲ್ ಇದೆ, ಬೇಕಾದಷ್ಟು ಇಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಅವೈಲೇಬಲ್ ಇದೆ. ದೇ ಕ್ಯಾನ್ ಬಿ ಎಕ್ಸಾಸ್ಟೆಡ್ ಬೈ ಹ್ಯೂಮನ್ ಆ್ಯಕ್ಟಿವಿಟೀಸ್. ಸೊ ನಾವು ಯೂಸ್ ಮಾಡಿದ ಥರನೇ ಅದೇನಾಗುತ್ತೆ, ಎಕ್ಸಾಸ್ಟ್ ಆಗುತ್ತೆ. ದಟ್ ಗೋಯಿಂಗ್ ಟು ಎಂಟಿ, ಅದು ಖಾಲಿ ಆಗುತ್ತೆ. ಸೊ ಎಕ್ಸಾಂಪಲ್ ಆಫ್ ದೀಸ್ ರಿಸೋರ್ಸಸ್ ಆರ್ ಫಾರೆಸ್ಟ್, ವೈಲ್ಡ್ ಲೈಫ್, ಮಿನರಲ್ಸ್, ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಎಕ್ಸೆಟ್ರಾ. ಸೊ ಇದಕ್ಕೆ ಕೆಲವೊಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ವೈಲ್ಡ್ ಲೈಫ್, ಮೊದಲೆಲ್ಲ ಈ ಟೈಗರ್, ಹುಬ್ಬಚ್ಚಿ ಎಲ್ಲ ನಮಗೆ ತುಂಬ ನೋಡಲಿಕ್ಕೆ ಸಿಗ್ತಾ ಇತ್ತಲ್ವ, ಈಗ ಸಿಗೋದಿಲ್ಲ. ಬಿಕಾಸ್ ಅದರ ಸಂಖ್ಯೆ ಈಗ ಕಮ್ಮಿ ಆಗ್ತಾ ಇದೆ ಅಲ್ವಾ? ಎಷ್ಟು ಬೇಕು ಅಷ್ಟಿಲ್ಲ, ಮೊದಲೆಲ್ಲ ತುಂಬ ಇತ್ತು. ಇದೇ ರೀತಿ ಬೇರೆ ಅನಿಮಲ್ಸ್ ಕೂಡ ಅದರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ವೈಲ್ಡ್ ಲೈಫ್ ಇಟ್ ಮೇ ಬಿ ಫಾರೆಸ್ಟು ಆಗಿರ್ಬೋದು, ಅದರಲ್ಲಿ ಅಲ್ಲಿರುವ ಅನಿಮಲ್ಸ್ ಕೂಡ ಆಗಿರ್ಬೋದು. ನೆಕ್ಸ್ಟ್ ಮಿನರಲ್ಸ್ ಅಂದರೆ ನ್ಯೂಟ್ರಿಯೆಂಟ್ಸ್, ಈ ಸಾಯಿಲಲ್ಲಿರೋ ಆಗಿರ್ಬೋದು ನ್ಯೂಟ್ರಿಯೆಂಟ್ಸ್ ಆಗಿರ್ಬೋದು, ನಾವು ಯೂಸ್ ಮಾಡೋ
ನ್ಯೂಟ್ರಿಯೆಂಟ್ಸ್ ಕೂಡ ಆಗಿರ್ಬೋದು, ಅದು ಸ್ವಲ್ಪ ಟೈಮ್ ಆದಮೇಲೆ ಅದು ಖಾಲಿಯಾಗಿ ಹೋಗ್ತದೆ. ದೆನ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸಸ್. ಈ ಕೋಲ್ ಏನು ಸಿಗುತ್ತೋ, ಪೆಟ್ರೋಲಿಯಂ ಏನು ಸಿಗುತ್ತೋ, ನ್ಯಾಚುರಲ್ ಗ್ಯಾಸ್, ಇದರ ಬಗ್ಗೆ ನೀವು ಈ ಲೆಸನಲ್ಲಿ ಡೀಪಾಗಿ ಕಲಿಯಲಿಕ್ಕಿದ್ದೀರಿ. ಇದು ಕೂಡ ಎಕ್ಸಾಸ್ಟಿಬಲ್, ಅಂದರೆ ಒಂದು ಟೈಮ್ ಆದಮೇಲೆ ಖಾಲಿ ಆಗುತ್ತೆ. ಅದು ನೇಚರಲ್ಲೇ ಸಿಗುವಂಥದ್ದು, ಬಟ್ ಒಂದು ಟೈಮ್ ಆದಮೇಲೆ ಅದು ಖಾಲಿ ಆಗುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಆ್ಯಕ್ಟಿವಿಟಿ ಹಿಯರ್. ಟೇಕ್ ಸಮ್ ಕಂಟೈನರ್ಸ್, ಫಿಲ್ ದೆಮ್ ವಿತ್ ಪಾಪ್ಕಾರ್ನ್, ಪೀನಟ್ಸ್, ರೋಸ್ಟೆಡ್ ಗ್ರಾಮ್ ಆ್ಯಂಡ್ ಟೋಫೀಸ್. ಸೊ ಇದೇ ತೊಗೊಳ್ಬೇಕು ಅಂತ ಇಲ್ಲ, ಯಾವುದಾದ್ರೂ ಒಂದು 4 ನೀವು ಡ್ರೈ ಫ್ರೂಟ್ಸನ್ನು ಕೂಡ ತೊಗೊಳ್ಬೋದು. ಇನ್ನು ನೀವು ಇದನ್ನು ಕ್ಲಾಸಲ್ಲಿ ಮಾಡಬೇಕಾಗತ್ತೆ. ಡಿವೈಡ್ ಸ್ಟೂಡೆಂಟ್ ಇಂಟು ಗ್ರೂಪ್ಸ್ ಆಫ್ 7 ಈಚ್. ಈ ನಿಮ್ಮ ಕ್ಲಾಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೋ ಅವರನ್ನು 7 ಮೆಂಬರ್ಸ್ನ ಗ್ರೂಪನ್ನು ಮಾಡಬೇಕಾಗತ್ತೆ. ಫರ್ದರ್ ಡಿವೈಡ್ ಈಚ್ ಗ್ರೂಪ್ ಇಂಟು ಸಬ್ ಗ್ರೂಪ್ಸ್. ಈಗ ಏನು ಗ್ರೂಪ್ಸ್ ಮಾಡಿದ್ರು ಅದನ್ನು ಅಗೇನ್ ನೀವು ಸಬ್ ಗ್ರೂಪಾಗಿ ಡಿವೈಡ್ ಮಾಡಬೇಕು. 1 to 4 ಸ್ಟೂಡೆಂಟ್. ಈ ಸಬ್ ಗ್ರೂಪಲ್ಲಿ ಫಸ್ಟ್ ಗ್ರೂಪಲ್ಲಿ 1 ಸ್ಟೂಡೆಂಟ್ ಇರಬೇಕು, ಸೆಕೆಂಡ್ ಗ್ರೂಪಲ್ಲಿ 2 ಸ್ಟೂಡೆಂಟ್ಸ್ ಆ್ಯಂಡ್ ಥರ್ಡ್ ಗ್ರೂಪ್ 4 ಸ್ಟೂಡೆಂಟ್. ಫಸ್ಟ್ ಗ್ರೂಪ್ ಕಂಟೈನ್ 1, ಸೆಕೆಂಡ್ ಗ್ರೂಪ್ ಕಂಟೈನ್ 2, ಥರ್ಡ್ ಗ್ರೂಪ್ ಕಂಟೈನ್ 4 ಸ್ಟೂಡೆಂಟ್ಸ್. ಲೇಬಲ್ ದೆಮ್ ಆ್ಯಸ್ ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಜನರೇಷನ್ ರೆಸ್ಪೆಕ್ಟಿವ್ಲಿ. ಈ ಗ್ರೂಪ್ಸ್ 1 ಸ್ಟೂಡೆಂಟ್ ಇದ್ದ ಗ್ರೂಪನ್ನು ಫಸ್ಟ್ ಜನ್ರೇಷನ್, 2 ಸ್ಟೂಡೆಂಟ್ ಇದ್ದ ಗ್ರೂಪ್ಸನ್ನೆಲ್ಲ ಸೆಕೆಂಡ್ ಜನ್ರೇಷನ್ ಆ್ಯಂಡ್ 4 ಸ್ಟೂಡೆಂಟ್ಸ್ ಇದ್ದಾರಲ್ಲ ಆ ಗ್ರೂಪ್ಸನ್ನೆಲ್ಲ ಥರ್ಡ್ ಜನ್ರೇಷನ್ ಅಂತ ನೀವು ನೇಮ್ ಹಾಕಬೇಕು. So group which containing 1 student, you have to label them as first generation. Group which contain 2 students, you have to label them as second generation. And group which contain 4 students, you have to label them as third generation. Now these subgroups represent the consumers. ಈ ಸಬ್ ಗ್ರೂಪ್ ಏನಿದೆಯೋ ಅದು ಕನ್ಸ್ಯೂಮರ್ಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಕನ್ಸ್ಯೂಮರ್ಸ್ ಅಂದರೆ ನೀವು ಯಾವುದಾದ್ರೂ ಥಿಂಗ್ಸನ್ನು ಯೂಸ್ ಮಾಡ್ತಿದ್ರೆ ಅದನ್ನು ನೀವು ಕನ್ಸ್ಯೂಮರ್ ಆಗ್ತೀರಿ. ಇನ್ ಕೇಸ್ ಇಫ್ ಯು ಆರ್ ಯೂಸಿಂಗ್ ವಾಟರ್, ಯು ಆರ್ ವಾಟರ್ ಕನ್ಸ್ಯೂಮರ್ಸ್. ನೀವು ವಾಟರನ್ನು ತೊಗೊಳ್ತೀರಿ, ಸೊ ಯು ಆರ್ ವಾಟರ್ ಕನ್ಸ್ಯೂಮರ್ಸ್. ನೀವು ಏನಾದರೂ ಪ್ರಾಡಕ್ಟ್ ತೊಗೊಂಡ್ರೆ ನೀವು ಅದರ ಕನ್ಸ್ಯೂಮರ್ಸ್ ಆಗ್ತೀರಿ. ನೀವು ಆ ಪ್ರಾಡಕ್ಟನ್ನು ಯೂಸ್ ಮಾಡೋದ್ರಿಂದ ಅದನ್ನು ನಾವು ಕನ್ಸ್ಯೂಮರ್ಸ್ ಅಂತೇಳಿ ಕರಿತೇವೆ, ಬಿಕಾಸ್ ಯು ಆರ್ ಕನ್ಸ್ಯೂಮಿಂಗ್ ದ್ಯಾಟ್ ಪ್ರಾಡಕ್ಟ್. ಆ್ಯಸ್ ಎ ಪಾಪ್ಯುಲೇಷನ್ ಈಸ್ ಗ್ರೋಯಿಂಗ್, ಸೆಕೆಂಡ್ ಆ್ಯಂಡ್ ಥರ್ಡ್ ಜನ್ರೇಷನ್ ಹ್ಯಾವ್ ಲಾರ್ಜ್ ನಂಬರ್ ಆಫ್ ಕನ್ಸ್ಯೂಮರ್ಸ್. ಈಗ ಏನಾಗ್ತಿದೆ, ಈಗ ನಮ್ಮ ಪೇರೆಂಟ್ಸ್ ತಗೊಂಡ್ರೆ ಇಬ್ಬರು ಇರ್ತಾರೆ ಅಲ್ವಾ, ಅದಕ್ಕೆ ಒಂದು ಯಾರಾದ್ರೂ ಪೇರೆಂಟ್ಸ್ಗೆ 2 ಮಕ್ಕಳು ಇದ್ದಾರೆ ಅಂದ್ಕೊಳ್ಳಿ. ಸೊ 2 ಮಕ್ಕಳಿಗೆ ಅವರಿಗೆ ಫ್ಯೂಚರ್ ಜನ್ರೇಷನಲ್ಲಿ ಅವರಿಗೂ ಮಕ್ಕಳಾಗುತ್ತೆ, ಈಚ್ 2 ಪರ್ಸನಿಗೂ ಮಕ್ಕಳಾಗುತ್ತೆ. ಈಗ 2 ಮಕ್ಕಳಾದರೂ 2 ಇದ್ದದ್ದು 4 ಆಗುತ್ತೆ, ನೆಕ್ಸ್ಟ್ 4 ಇದ್ದದ್ದು 8 ಆಗುತ್ತೆ, 8 ಇದ್ದದ್ದು 16. ಹಾಗೆ ನಮಗೆ ಜನ್ರೇಷನ್ ಚೇಂಜ್ ಆದಾಗೆ ಪಾಪ್ಯುಲೇಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತಾ ಹೋಗುತ್ತೆ. ಈಗ ನೀವು ನೋಡಿರ್ಬೋದು, ಒಂದು 5 years ಬ್ಯಾಕ್ ಪಾಪ್ಯುಲೇಷನ್ ನೋಡಿದರೆ ಈಗಿನ ಪಾಪ್ಯುಲೇಷನ್ ನೋಡಿದರೆ ತುಂಬ ಕ್ರೋರ್ ಡಿಫ್ರೆನ್ಸ್ ಇರುತ್ತೆ. ಬಿಕಾಸ್ ಜನ್ರೇಷನ್ ಇನ್ಕ್ರೀಸ್ ಆದಾಗೆ ಪಾಪ್ಯುಲೇಷನ್ ಜಾಸ್ತಿ ಆಗುತ್ತೆ, right? As the generation is increasing, population is also increasing. Day by day, year by year, populations are increasing by crore, right? Put 1 full container of each group on a table. So ಒಂದು ಫುಲ್ ಕಂಟೈನರನ್ನು ಈಚ್ ಟೇಬಲಲ್ಲಿ ಇರಬೇಕು, ಈಚ್ ಗ್ರೂಪ್ಗೆ. ಆಸ್ಕ್ ಕನ್ಸ್ಯೂಮರ್ಸ್ ಆಫ್ ದ ಫಸ್ಟ್ ಜನ್ರೇಷನ್ ಫ್ರಮ್ ಈಚ್ ಗ್ರೂಪ್ ಟು ಕನ್ಸ್ಯೂಮ್ ಈ ಟೇಬಲ್ಸ್ ಫ್ರಮ್ ದ ಕಂಟೈನರ್ ಆಫ್ ದೇರ್ ಗ್ರೂಪ್. ಸೊ ಒಂದೊಂದು ಗ್ರೂಪಿಗೆ ಒಂದೊಂದು ಕಂಟೈನರನ್ನು ನೀವು ಕೊಟ್ಟಿರ್ತೀರಿ. ಫಸ್ಟ್ ಜನ್ರೇಷನ್ ಇದ್ದಾರಲ್ಲ, ಒಂದು ಗ್ರೂಪಲ್ಲಿ ಒಂದೇ ಸ್ಟೂಡೆಂಟ್ ಇದ್ದರೂ ನೋಡಿ, ಆ ಸ್ಟೂಡೆಂಟನ್ನು ಕರೆದು ನೀವು ಏನಾದರೂ ತಿನ್ನೋ ಥಿಂಗ್ಸ್ ಇದೆಯಲ್ಲ, ಈ ಪೀನಟ್ಸ್ ಇರ್ಬೋದು, ಗ್ರಾಮ್ ಇರ್ಬೋದು, ಯಾವುದೇ ಥಿಂಗ್ಸ್ ನೀವು ಹಾಕಿದಿರೋ ಅದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತ ಹೇಳಬೇಕು. ಸೊ ಅವ್ರು ತಿಂದು ಒಂದು ಟೈಮಲ್ಲಿ ನೀವು ಸ್ಟಾಪ್ ಮಾಡಲಿಕ್ಕೆ ಹೇಳಬೇಕು. ನಾವು ಸೆಕೆಂಡ್ ಜನ್ರೇಷನ್ನ ಸ್ಟೂಡೆಂಟ್ಸ್, ಯಾವುದರಲ್ಲಿ 2 ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವರನ್ನು ಕರೆದು ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ನಿ ಅಂತ ಹೇಳಬೇಕು. ಅವರಾದಮೇಲೆ ಒಂದು ಟೈಮ್ ಕೊಟ್ಟು ಸ್ಟಾಪ್ ಮಾಡಿ. ಆ್ಯಂಡ್ ಥರ್ಡ್ ಜನ್ರೇಷನ್ನ ಸ್ಟೂಡೆಂಟ್ಸನ್ನು ಕರೀರಿ. ಅದರಲ್ಲಿ ಎಷ್ಟು 4 ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವರನ್ನು ಕರೆದು ನೀವು ಎಷ್ಟು ನಿಮಗೆ ತಿನ್ನಲಿಕ್ಕಾಗುತ್ತೋ ಅಷ್ಟು ತಿನ್ನಿ ಅಂತ ಹೇಳಬೇಕು. ಸೊ ಆಸ್ಕ್ ದ ಸ್ಟೂಡೆಂಟ್ಸ್ ಟು ಅಬ್ಸರ್ವ್ ಕೇರ್ಫುಲಿ ದ ಅವೈಲಬಿಲಿಟಿ ಆಫ್ ಈ ಟೇಬಲ್ಸ್ ಇನ್ ಈಚ್ ಕಂಟೈನರ್ಸ್. ಸೊ ಇದೆಲ್ಲ ಆದಮೇಲೆ ನೀವು ಮಕ್ಕಳನ್ನು ಅಬ್ಸರ್ವ್ ಮಾಡಲಿಕ್ಕೆ ಹೇಳಬೇಕು, ಏನಂದರೆ ಯಾವ್ಯಾವ ಕಂಟೈನರಲ್ಲಿ ಎಷ್ಟೆಷ್ಟು ಈ ಟೇಬಲ್ಸ್ ಉಳಿದಿದೆ ಅಂತ. ಇಫ್ ಸಮಥಿಂಗ್ ಈಸ್ ಲೆಫ್ಟ್ ಇನ್ ದ ಕಂಟೈನರ್, ಆಸ್ಕ್ ಥರ್ಡ್ ಜನ್ರೇಷನ್ ಫ್ರಮ್ ಈಚ್ ಗ್ರೂಪ್ ಟು ಕನ್ಸ್ಯೂಮ್ ಇಟ್. ಇದು ಸೆಕೆಂಡ್ ಜನ್ರೇಷನ್ ಆದಮೇಲೆ ನೀವು ಮಾಡಿರಬೇಕಾಗಿರೋದು. ಸೊ ಲಾಸ್ಟ್ ನೀವು ಏನು ನೋಡಬೇಕು ಅಂದರೆ, ಈ ಥರ್ಡ್ ಜನ್ರೇಷನಿಗೆ ಈ ಸೆಕೆಂಡ್ ಜನ್ರೇಷನ್ ಅವ್ರು ತಿಂದಾದ್ಮೇಲೆ ಏನಾದರೂ ಉಳಿದಿದ್ದ ಇಲ್ವಾ ಅಂತ ನೋಡಬೇಕು. ಈ ಸೆಕೆಂಡ್ ಜನ್ರೇಷನ್ ಅವ್ರು ತಿಂದ್ರಲ್ಲ, ಅದಾದಮೇಲೆ ಕೆಲವೊಂದು ಥರ್ಡ್ ಜನ್ರೇಷನ್ಗೆ ಅಲ್ಲಿ ತಿನ್ನಲಿಕ್ಕೆ ಇರ್ಬೋದು, ಇದ್ದೇ ಇರ್ಬೋದು. ದಟ್ ಡಿಪೆಂಡ್ಸ್ ಆನ್ ದ ಫಸ್ಟ್ ಆ್ಯಂಡ್ ಸೆಕೆಂಡ್ ಜನ್ರೇಷನ್. ಫಸ್ಟ್ ಗ್ರೂಪ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಏನಿತ್ತು ಅವರು ಕಮ್ಮಿ ತಿಂದಿದ್ದರೆ ಥರ್ಡ್ ಜನ್ರೇಷನ್ಗೆ ಉಳಿದಿರ್ಬೋದು, ಅವರು ಜಾಸ್ತಿ ತಿಂದಿದ್ದರೆ ಥರ್ಡ್ ಜನ್ರೇಷನ್ಗೆ ಉಳಿದು ಇರೋದಿಲ್ಲ. ಸೊ ಇದನ್ನು ನೀವು ಅಬ್ಸರ್ವ್ ಮಾಡಬೇಕು. ಅಸ್ಯೂಮ್ ದ್ಯಾಟ್ ದ ಈಟೇಬಲ್ಸ್ ಇನ್ ದ ಕಂಟೈನರ್ ರಿಪ್ರೆಸೆಂಟ್ ದ ಟೋಟಲ್ ಅವೈಲಬಿಲಿಟಿ ಆಫ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸಸ್. ಈ ಕಂಟೈನರಲ್ಲಿ ಏನೆಲ್ಲ ಥಿಂಗ್ಸ್ ನೀವು ಹಾಕಿದ್ದೀರೋ, ಪೀನಟ್ಸ್ ಇರ್ಬೋದು, ಗ್ರಾಮ್ಸ್, ಅದನ್ನು ನೀವು ಎಕ್ಸಾಸ್ಟಿಬಲ್ ನ್ಯಾಚುರಲ್ ರಿಸೋರ್ಸ್ ಅಂತ ಅಂದ್ಕೊಳ್ಳಿ.
ನೀವು ಈಗ ಅಬ್ಸರ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಗ್ರೂಪಲ್ಲಿ ಒಂದೇ ರೀತಿ ಕನ್ಸಂಪ್ಷನ್ ಮಾಡುವವರು ಇರೋದಿಲ್ಲ. ಕೆಲವೊಂದು ಗ್ರೂಪ್ನವರು ಜಾಸ್ತಿ ಕನ್ಸಂಪ್ಷನನ್ನು ಮಾಡಿದ್ದಾರೆ, ಕೆಲವೊಂದು ಗ್ರೂಪ್ನವರು ಕಮ್ಮಿ ಕನ್ಸಂಪ್ಷನನ್ನು ಮಾಡಿದ್ದಾರೆ. ಆರ್ ದ ಅರ್ಲಿಯರ್ ಜನರೇಷನ್ ಆಫ್ ಎನಿ ಗ್ರೂಪ್ ಟು ಗ್ರೀಡಿ? It may be that the earlier generation in some group were concerned about the coming generation and left something for them. ಈ ಕೆಲವೊಂದು ಗ್ರೂಪಲ್ಲಿ ಏನಾಗುತ್ತೆ, ಕೆಲವರು ಅವರೇ ಎಲ್ಲ ತಿಂದು ಖಾಲಿ ಮಾಡಿರ್ತಾರೆ, ಇನ್ನು ಕೆಲವೊಂದು ಗ್ರೂಪ್ನವರು ನಮ್ಮ ನೆಕ್ಸ್ಟ್ ಜನ್ರೇಷನ್ ಇರಲಿ ಅಂತ ಇಟ್ಟಿರ್ತಾರೆ ಅಲ್ವಾ. In this chapter we will learn about some exhaustible natural resources like coal, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸಸ್. ಈ ಲೆಸನಲ್ಲಿ ನಾವು ಎಕ್ಸಾಸ್ಟ್ ಆಗುವಂಥ ನ್ಯಾಚುರಲ್ ರಿಸೋರ್ಸ್ ಬಗ್ಗೆ ಕಲಿಕ್ಕಿದ್ದೇವೆ. ದಟ್ ಈಸ್ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್. ಈ ಆ್ಯಕ್ಟಿವಿಟಿಯಿಂದ ಏನು ಗೊತ್ತಾಯಿತು ಅಂದರೆ ನಿಮಗೆ ಈ ಸೋರ್ಸ್ ಕೂಡ ನಮಗೆ ಯೂಸ್ ಮಾಡಿದ ಥರನೇ ಖಾಲಿ ಆಗುತ್ತೆ ಅಂತ. ದೀಸ್ ವರ್ ಫಾರ್ಮ್ ಫ್ರಮ್ ಡೆಡ್ ರಿಮೇನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್. ಈ ಕೋಲ್, ಪೆಟ್ರೋಲಿಯಂ ಎಲ್ಲ ಏನಿದೆಯೋ ಅದು ನಮಗೆ ಹೇಗೆ ಸಿಗುತ್ತೆ ಅಂದರೆ ಡೆಡ್ ರಿಮೇನ್ಸ್ ಇರುತ್ತಲ್ಲ, ಅಂದರೆ ಯಾವುದೇ ಒಂದು ಥಿಂಗ್, ಈ ಜೀವಿ, ಲಿವಿಂಗ್ ಆರ್ಗ್ಯಾನಿಸಮ್, ಮನುಷ್ಯರು ಆಗಿರ್ಬೋದು ಅಥವಾ ಪ್ಲ್ಯಾಂಟ್ಸ್ ಆಗಿರ್ಬೋದು, ಸತ್ತರೆ ಅದರ ಡೆಡ್ ರಿಮೇನ್ಸ್ ಇರುತ್ತಲ್ವ, ಏನಾಗುತ್ತೆ, ಸತ್ತರೆ ಸ್ವಲ್ಪ ಡಿಕಂಪೋಸ್ ಆಗುತ್ತೆ. ಈ ಏರ್ ಕಾಂಟ್ಯಾಕ್ಟಿಂದ ಡಿಕಂಪೋಸ್ ಆಗುತ್ತೆ. ಕೆಲವೊಂದು ಥಿಂಗ್ ಡಿಕಂಪೋಸ್ ಆಗಲ್ಲ, ಅದನ್ನು ನಾವು ಡೆಡ್ ರಿಮೇನ್ಸ್ ಅಂತ ಹೇಳಿ ಕರಿತೇವೆ. ಇದರಿಂದ ನಮಗೆ ಸಿಗುವಂತಹ ಥಿಂಗ್ ಆಗಿರೋದ್ರಿಂದ ಇದನ್ನು ಫೊಸೈಲ್ಸ್ ಅಂತ ಹೇಳಿ ಕರಿತೇವೆ. ಡೆಡ್ ರಿಮೇನ್ಸಿಂದ ಸಿಗೋದ್ರಿಂದ ನಾವು ಇದನ್ನು ಫೊಸೈಲ್ ಅಂತೇಳಿ ಕರಿತೇವೆ. ಬಿಕಾಸ್ ದಟ್ ವಿ ಗೆಟ್ ಫ್ರಮ್ ಡೆಡ್ ರಿಮೇನ್ಸ್ ವಿ ಕಾಲ್ ಇಟ್ ಆ್ಯಸ್ ಫೊಸೈಲ್. ಫೊಸೈಲ್ ದಿಸ್ ಈಸ್ ಎ ಲ್ಯಾಟಿನ್ ವರ್ಡ್. ಇನ್ ದಟ್ ಫಸ್ಟ್ ಈಸ್ ಎ coal. First they have given coal. In the next paragraph they have given how coal is formed. First coal ಬಗ್ಗೆ ಕೊಟ್ಟಿದ್ದಾರೆ, ನೆಕ್ಸ್ಟ್ ಪ್ಯಾರಾಗ್ರಾಫಲ್ಲಿ ಅದು ಹೇಗೆ ಆಯಿತು ಅಂತ ಹೇಳಿ ಕೊಟ್ಟಿದ್ದಾರೆ. Coal, you may have seen coal or heard about it. It is hard as stone and is black in color. ಸೊ ನೀವು ಕೋಲ್ನ ಬಗ್ಗೆ ಕೇಳಿರ್ಬೋದು, ನೋಡಲೂ ಇರ್ಬೋದು. ಇದು ಸ್ಟೋನ್ ಥರ ಇರುತ್ತೆ, ಬ್ಲ್ಯಾಕ್ ಕಲರಲ್ಲಿ ಇರುತ್ತೆ. ಸೊ ಎಲ್ಲಿ ಕೇಳಿದ್ದೀರಿ, ಈ ರೈಲಲ್ಲೆಲ್ಲ ಮೊದಲು ಯೂಸ್ ಮಾಡ್ತಾಯಿದ್ರು ಕೋಲ್. ಬೈ ಯೂಸಿಂಗ್ ಕೋಲ್ ದೇ ಆರ್ ಹೀಟಿಂಗ್ ದ್ಯಾಟ್, ಬೈ ಹೀಟಿಂಗ್ ದ್ಯಾಟ್ ದೇ ವರ್ ಗೆಟ್ಟಿಂಗ್ ಹೀಟ್, ರೈಟ್. ಆ ಹೀಟಿಂದ ದೇ ಆರ್ ಬರ್ನಿಂಗ್ ವಾಟರನ್ನು ಬಾಯ್ಲ್ ಮಾಡ್ತಾಯಿದ್ರು. ವಾಟರ್ ಬಾಯ್ಲ್ ಮಾಡಿ ಏನು ಸ್ಟೀಮ್ ಸಿಗುತ್ತೋ ಅದರಿಂದ ಸ್ಟೀಮ್ ಇಂಜಿನನ್ನು ಜನ್ರೇಟ್ ಮಾಡ್ತಾಯಿದ್ರು. ಮೊದಲೆಲ್ಲ ರೈಲ ಸ್ಟೀಮಿಂದ ಹೋಗ್ತಾಯಿತ್ತು. ಈ ಸ್ಟೀಮಿಗೆ ಅವರು ಯೂಸ್ ಮಾಡ್ತಾ ಇದ್ದದ್ದು ಕೋಲ್. ಕೋಲ್ ಈಸ್ ಒನ್ ಆಫ್ ದ ಫ್ಯೂಯಲ್ ಯೂಸ್ ಟು ಕುಕ್ ಫುಡ್. ಈ ಕುಕ್ ಫುಡ್ ಮಾಡಲಿಕ್ಕೆ ಕೂಡ ಕೋಲನ್ನು ಯೂಸ್ ಮಾಡ್ತಾರೆ. ಅಲ್ಲಿ ಇಟ್ ವಾಸ್ ಯೂಸ್ಡ್ ಇನ್ ರೈಲ್ವೆ ಇಂಜಿನ್ಸ್. ನಾನು ಈಗಲೇ ಹೇಳಿರೋ ಥರ ರೈಲ್ವೆ ಇಂಜಿನಲ್ಲಿ ಕೂಡ ಕೋಲನ್ನು ಯೂಸ್ ಮಾಡ್ತಾಯಿದ್ರು ಟು ಪ್ರೊಡ್ಯೂಸ್ ಸ್ಟೀಮ್ ಟು ರನ್ ದ ಇಂಜಿನ್ ರನ್ ಮಾಡಲಿಕ್ಕೆ ಸ್ಟೀಮ್ ಬೇಕು, ಆ ಸ್ಟೀಮ್ಗೋಸ್ಕರ ಈ ಕೋಲನ್ನು ಯೂಸ್ ಮಾಡ್ತಾಯಿದ್ರು. ಇಟ್ ಈಸ್ ಆಲ್ಸೋ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲ್ಯಾಂಟ್ಸ್ ಟು ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಈ ಥರ್ಮಲ್ ಪವರ್ ಪ್ಲ್ಯಾಂಟ್ ಇದೆಯಲ್ಲ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾರೆ, ಅಲ್ಲೆಲ್ಲ ಈ ಕೋಲನ್ನು ಯೂಸ್ ಮಾಡ್ತಾರೆ. ಕೋಲ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಫ್ಯೂಯಲ್ ಇನ್ ವೇರಿಯಸ್ ಇಂಡಸ್ಟ್ರಿ. ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಈ ಫ್ಯೂಯಲ್ ಆಗಿ ಕೋಲನ್ನು ಯೂಸ್ ಮಾಡ್ತಾರೆ. ಸ್ಟೋರಿ ಆಫ್ ಕೋಲ್, ಹಿಯರ್ ದೇ ಹ್ಯಾವ್ ಗಿವನ್ ಒನ್ ನೋಟ್, ಐ ವಿಲ್ ರೀಡ್ ದ್ಯಾಟ್. ವೇರ್ ಡು ವಿ ಗೆಟ್ ಕೋಲ್ ಫ್ರಮ್ ಆ್ಯಂಡ್ ಹೌ ಇಟ್ ಈಸ್ ಫಾರ್ಮ್. ಕೋಲ್ ಎಲ್ಲಿ ನಮಗೆ ಸಿಗುತ್ತೆ, ಅದು ಹೇಗೆ ಫಾರ್ಮ್ ಆಗುತ್ತೆ, ದಟ್ ಇಸ್ ಗಿವನ್ ಇನ್ ನೆಕ್ಸ್ಟ್ ಎಕ್ಸ್ಪ್ಲನೇಷನ್. About 300 million years ago, the earth has dense forests in low-lying wetland areas. Due to the natural processes like flooding, these forests got buried under the soil. As more soil deposited over them, they were compressed. The temperature also rose as they sank deeper and deeper. Under high pressure and high temperature, dead plants got slowly converted to coal. ಏನು ಕೊಟ್ಟಿದ್ದಾರೆ ಅಂದರೆ, ಹೀಗಲ್ಲ, 300 ಮಿಲಿಯನ್ ಇಯರ್ಸ್ ಎಗೋ, ಆಗ ನಾವೆಲ್ಲ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ಇರಲಿಲ್ಲ, ಇಂಟು ಡೆನ್ಸ್ ಫಾರೆಸ್ಟ್ ಇತ್ತು ಅಲ್ವಾ. ಆಗ ಈ ಮನೆ ಎಲ್ಲ ಏನೂ ಇರಲಿಲ್ಲ. 300 ಮಿಲಿಯನ್ಸ್ ಇಯರ್ಸ್ ಎಗೋ ತುಂಬ ಡೆನ್ಸ್ ಫಾರೆಸ್ಟ್ ಇತ್ತು ಈ ವೆಟ್ಲ್ಯಾಂಡ್ ಏರಿಯಾಸಲ್ಲೆಲ್ಲ. ಏನಾಗುತ್ತೆ, ನ್ಯಾಚುರಲ್ ಪ್ರೊಸೆಸ್, ದಟ್ ಮೇ ಬಿ ಫ್ಲಡ್ಡಿಂಗ್ ಆಗಿರ್ಬೋದು ಅಥವಾ ವಾಲ್ಕೆನೋ ಆಗಿರ್ಬೋದು, ಏನೇ ಆಗಿರ್ಬೋದು, ನ್ಯಾಚುರಲ್ ಪ್ರೊಸೆಸ್ ಆಗುತ್ತಲ್ಲ, ಬಿರುಗಾಳಿ ಬಂದಿರ್ಬೋದು, ಜೋರು ಮಳೆ ಬಂದಿರ್ಬೋದು, ಪ್ರವಾಹ ಬಂದಿರ್ಬೋದು. ಇದರಿಂದಾಗಿ ಏನಾಗುತ್ತೆ, ದೀಸ್ ಫಾರೆಸ್ಟ್ ಗಾಟ್ ಬರೀಡ್ ಅಂಡರ್ ದ ಸಾಯಿಲ್, ಅಥವಾ ಅದು ಅದು ಹಾಗೆ ಆ ಪ್ಲ್ಯಾಂಟ್ ಸತ್ತಿರ್ಬೋದು. ಇದೇನಾಗುತ್ತೆ, ಈ ಸತ್ತಾಗ ಸಾಯಿಲ್ ಇರುತ್ತಲ್ವ, ಆ ಸಾಯಿಲ್ನ ಕೆಳಗೆ ಹೋಗುತ್ತೆ, ಅದರ ಮೇಲೆ ಸಾಯಿಲ್ ಡೆಪಾಸಿಟ್ ಆಗುತ್ತೆ, ಅದು ಭೂಮಿಯ ಕೆಳಗೆ ಹೋಗ್ತದೆ. ಏನಾಗುತ್ತೆ, ವರ್ಷ ಕಳೆದ ಹಾಗೆ ಅದರ ಮೇಲೆ ಜಾಸ್ತಿ ಮಣ್ಣು ಬೀಳ್ತಾ ಹೋಗುತ್ತೆ. ಒಂದು ಪ್ಲ್ಯಾಂಟ್ ಬಿದ್ದಿದ್ರೆ ಅದರ ಮೇಲೆ ತುಂಬ ಸಾಯಿಲ್ ಬೀಳ್ತಾ ಹೋಗುತ್ತೆ. ಈಗ ತುಂಬ ಸಾಯಿಲ್ ಬಿದ್ದಾಗ ಏನಾಗುತ್ತೆ, ದೇವರ್ ಕಂಪ್ರೆಸ್ ಅಂದರೆ ಈಗ ನಮ್ಮ ಮೇಲೆ ಕೂಡ ಯಾವುದಾದ್ರು ಹೆವಿ ಆಬ್ಜೆಕ್ಟ್ ಬಿಟ್ಟರೆ ನಾವು ಕಂಪ್ರೆಸ್ ಆಗ್ತೀವಲ್ವ. ಇಫ್ ಯು ಟೇಕ್ ದ ಸ್ಪಾಂಜ್, ಯಾವುದಾದ್ರು ಸ್ಪಾಂಜ್ ತೊಗೊಂಡ್ರೆ ಅದರ ಮೇಲೆ ಹೆವಿ ಆಬ್ಜೆಕ್ಟ್ ಇಟ್ಟಾಗ ಏನಾಗುತ್ತೆ, ಅದು ಕಂಪ್ರೆಸ್ ಆಗುತ್ತಲ್ವ. ಇನ್ ದ ಸೇಮ್ ವೇ ಈ ಫಾರೆಸ್ಟ್ನ, ಈ ಪ್ಲ್ಯಾಂಟ್ಸ್ನ ಏನಾಯಿತು, ರಿಮೇನ್ಸ್ ಇತ್ತಲ್ಲ, ಅದರ ಮೇಲೆ ಸಾಯಿಲ್ ಬಿದ್ದಾಗ ಅದು ಕಂಪ್ರೆಸ್
ಹಾಗೆ ಅರ್ಥನ ಕೆಳಗೆ ಹೋದಾಗೆ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ, ಟೆಂಪರೇಚರ್ ಆಲ್ಸೋ ರಾಸ್. ಅಂದರೆ ಕೆಳಗೆ ಹೋದಾಗೆ ಅರ್ಥ ಸರ್ಫೇಸ್ನ ಕೆಳಗೆ ಹೋದಾಗ ನಮ್ಗೆ ಗೊತ್ತಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತಲ್ವ, ಟೆಂಪರೇಚರ್ ಕೂಡ ಜಾಸ್ತಿ ಆಯಿತು. ದಟ್ ಹೈ ಪ್ರೆಷರ್ ಆ್ಯಂಡ್ ಹೈ ಟೆಂಪರೇಚರ್ ಡೆಡ್ ಪ್ಲಾಂಟ್ಸ್ ಗಾಟ್ ಸ್ಲೋಲಿ ಕನ್ವರ್ಟೆಡ್ ಟು ಕೋಲ್. ಸೊ ಇಲ್ಲಿ ಹೈ ಪ್ರೆಷರ್ ಕೂಡ ಇತ್ತು, ಹೈ ಟೆಂಪರೇಚರ್ ಕೂಡ ಇತ್ತು, ಆ್ಯಂಡ್ ಅರ್ಥನ ಸರ್ಫೇಸ್ಗೆ ಹೋಗ್ತಾ ಇರುವಾಗ ಏನಾಗುತ್ತೆ, ಅಲ್ಲಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಇರೋದಿಲ್ಲ. ಸೊ ಎಲ್ಲಿವರೆಗೆ ಆಕ್ಸಿಜನ್ ಸಪ್ಲೈ ಇತ್ತು ಅಲ್ಲಿವರೆಗೆ ಅದು ಡಿಕಂಪೋಸ್ ಆಗ್ತಾನೇ ಇರುತ್ತೆ. ಕಂಪ್ಲೀಟ್ ಆಗಿದೆ ಡಿಕಂಪೋಸ್ ಆಗಲಿಕ್ಕೆ 1-2 ಡೇಸಲ್ಲಿ ಆಗಲ್ಲ, ತುಂಬ ಟೈಮ್ ಬೇಕಾಗುತ್ತೆ, ರೈಟ್. ಈಗ ಹ್ಯೂಮನ್ ಬಾಡಿ ಕೂಡ ಯಾವುದಾದ್ರು ಮಣ್ಣಲ್ಲಿ ಹಾಕಿ ಹೂತ್ರೆ 1-2 ದಿನದಲ್ಲಿ ಅದು ಡಿಕಂಪೋಸ್ ಆಗಲ್ಲ, ದಟ್ ವಿಲ್ ಟೇಕ್ ಮೆನಿ ಇಯರ್ಸ್. ಈಗ ಕೆಲವೊಂದು ನಮಗೆ ಯಾವಾಗದ್ದು ಈ ಸ್ಕೆಲಿಟನ್ ಎಲ್ಲ ಸಿಗುತ್ತಲ್ವ, ಯಾಕಂದರೆ ಅದು ಅಷ್ಟು ಟೈಮ್ ಸಿಗುತ್ತೆ. ಆ ಸ್ಕೆಲಿಟನ್ ಕೂಡ ಸ್ಕಿನ್ ಪಾರ್ಟ್ ಡಿಕಂಪೋಸ್ ಆಗುತ್ತೆ, ನೆಕ್ಸ್ಟ್ ಸ್ಕೆಲಿಟನ್ ಡಿಕಂಪೋಸ್ ಆಗಬೇಕಾದ್ರೆ ಅದು ತುಂಬ ಟೈಮ್ ತಗೊಳುತ್ತೆ. ಅದೇ ರೀತಿಯಲ್ಲಿ ಪ್ಲ್ಯಾಂಟ್ಸ್ ಕೂಡ ಡಿಕಂಪೋಸ್ ಆಗಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಬಟ್ ಅರ್ಥನ ಕೆಳಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಯಾವುದೇ ಥಿಂಗ್ ಡಿಕಂಪೋಸ್ ಆಗಲಿಕ್ಕೆ ನಮಗೆ ಮೇಯ್ನಾಗಿ ಬೇಕಿದ್ದು ಆಕ್ಸಿಜನ್ ಕೂಡ ಬೇಕು, ಆಕ್ಸಿಜನ್ ಸಪ್ಲೈ ಇರಬೇಕು. ಬಟ್ ಅರ್ಥನ ಕೆಳಗೆ ಹೋದಾಗ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ, ಇಟ್ ಇಸ್ ಡಿಕಾಂಪೋಸಿಷನ್ ಕೂಡ ಕಮ್ಮಿ ಆಗ್ತಾ ಬರ್ತದೆ. ಒಂದು ಲೆವೆಲ್ಗೆ ಹೋದಾಗ ಆಕ್ಸಿಜನ್ ಸಪ್ಲೈ ಕಟ್ ಆಗುತ್ತೆ, ಸೊ ಡಿಕಾಂಪೋಸಿಷನ್ ಕೂಡ ಕಟ್ ಆಗುತ್ತೆ. ಸೊ ಏನಾಗುತ್ತೆ, ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ, ಟೆಂಪರೇಚರ್ ಜಾಸ್ತಿ ಇರುತ್ತೆ, ಆ್ಯಂಡ್ ಕೆಲವೊಂದು ಬ್ಯಾಕ್ಟೀರಿಯಾಸ್ ಇರುತ್ತೆ, ಆ್ಯನ್ ಎರೋಬಿಕ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಿ. ಸೊ 7th ನಿಮಗಿತ್ತು ಅಲ್ವ ಎರೋಬಿಕ್ ಅಂದರೆ ಏನು, ಆ್ಯನ್ ಎರೋಬಿಕ್ ಅಂದರೆ ಏನು ಅಂತ. ಆ್ಯನ್ ಎರೋಬಿಕ್ ಅಂದರೆ ಅದು ಆಕ್ಸಿಜನ್ ಸಪ್ಲೈ ಇಲ್ಲದೆ ಕೂಡ ಆಗುವಂಥದ್ದು. ಸೊ ಈ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ, ಈ ರಿಮೈನ್ಸನ್ನು ಕೋಲಾಗಿ ಕನ್ವರ್ಟ್ ಮಾಡುತ್ತೆ. ಡ್ಯೂ ಟು ಹೈ ಪ್ರೆಷರ್, ಟೆಂಪರೇಚರ್ ಆ್ಯಂಡ್ ಲ್ಯಾಕ್ ಆಫ್ ಆಕ್ಸಿಜನ್, these remains ಏನಾಗುತ್ತೆ, ದಟ್ ಇಸ್ ಕನ್ವರ್ಟೆಡ್ ಟು ಕೋಲ್. ಆ್ಯಸ್ ಕೋಲ್ ಕಂಟೈನ್ ಮೇನ್ಲಿ ಕಾರ್ಬನ್, ದ ಸ್ಲೋ ಪ್ರೊಸೆಸ್ ಆಫ್ ಕನ್ವರ್ಷನ್ ಆಫ್ ಡೆಡ್ ವೆಜಿಟೇಷನ್ ಇಂಟು ಕೋಲ್ ಈಸ್ ಕಾಲ್ಡ್ ಕಾರ್ಬನೈಸೇಷನ್. ಕೋಲಲ್ಲಿ ಏನಿರುತ್ತೆ, ತುಂಬ ಕಾರ್ಬನ್ ಕಂಟೆಂಟ್ ಇರುತ್ತೆ. ಆದ್ದರಿಂದ ಏನು ಮಾಡ್ತದೆ, ಈ ಪ್ರೊಸೆಸ್ ಇದೆಯಲ್ಲ, ಈ ಡೆಡ್ ರಿಮೈನ್ಸ್ ಕೋಲಾಗಿ ಏನು ಕನ್ವರ್ಟ್ ಆಗುತ್ತೋ ಆ ಪ್ರೊಸೆಸನ್ನು ಕಾರ್ಬನೈಸೇಷನ್ ಅಂತ ಹೇಳಿ ಕರಿತೀವಿ. ಸೊ ವೈ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಥಿಂಗ್, ಓನ್ಲಿ ಕಾರ್ಬನ್. ಯಾಕೆ ತುಂಬ ಕಂಟೆಂಟ್ ಕಾರ್ಬನ್ ಇರುತ್ತೆ, ಬೇರೆ ಎಲ್ಲ ಮಿನರಲ್ಸ್ ಏನಾಯಿತು ಅಂದರೆ ಈ ಪ್ರೊಸೆಸ್ ಆಗುತ್ತಲ್ಲ, ಈ ಡಿಕಂಪೋಸಿಷನ್ ಪ್ರೊಸೆಸಲ್ಲಿ ಹೈ ಪ್ರೆಷರ್, ಹೈ ಟೆಂಪರೇಚರಲ್ಲಿ ಈ ಬೇರೆ ಎಲ್ಲ ಮಿನರಲ್ಸ್ ಅದನ್ನು ಬಿಟ್ಟು ನಾಶ ಆಗುತ್ತೆ. ಸೊ ಓನ್ಲಿ ಕಾರ್ಬನ್ ಕಂಟೆಂಟ್ ಅದರಲ್ಲಿ ಉಳ್ಕೊಳ್ಳುತ್ತೆ. ಆ್ಯಂಡ್ ಕೆಲವೊಂದು ಮಿನರಲ್ಸ್, ಸೊ ತುಂಬ ಕಂಟೆಂಟ್ ಅಂದರೆ ಕೆಲವೊಂದು ಕೋಲಲ್ಲಿ 98% ಕೂಡ ಕಾರ್ಬನ್ ಇರುತ್ತೆ, ಕೆಲವೊಂದು ಕೋಲಲ್ಲಿ 60%, ಮಿನಿಮಮ್ 60, ಮ್ಯಾಕ್ಸಿಮಮ್ 98 ಅಲ್ಲಿವರೆಗೂ ಕಾರ್ಬನ್ ಕಂಟೆಂಟ್ ಇರುತ್ತೆ. ಅಷ್ಟು ಕಾರ್ಬನ್ ಕಂಟೆಂಟ್ ರಿಮೈನಿಂಗ್ ಅದರ್ ಮಿನರಲ್ಸ್ ಇರುತ್ತೆ. ಬೇರೆಲ್ಲ ಮಿನರಲ್ಸ್ ಏನಿತ್ತು ಅದು ಈ ಪ್ರೊಸೆಸಲ್ಲಿ ನಾಶ ಆಗಿ ಹೋಗಿರುತ್ತೆ. ಬಟ್ ಮೇಯ್ನಾಗಿ ಇರುವಂಥದ್ದು ಕಾರ್ಬನ್ ಕಂಟೆಂಟ್ ಆ ಕೋಲಲ್ಲಿ, ಅದಕ್ಕೆ ಅದು ಬ್ಲ್ಯಾಕ್ ಕಲರಲ್ಲಿ ಕಾಣುತ್ತೆ. ಆ ಪ್ರೊಸೆಸನ್ನು ನಾವು ಕಾರ್ಬನೈಸೇಷನ್ ಅಂತ ಹೇಳಿ ಕರಿತೇವೆ. ಸೊ ದಿಸ್ ಥಿಂಗ್ ದೇ ಮೇ ಆಸ್ಕ್ ಇನ್ ಎಕ್ಸಾಮ್, ವಾಟ್ ಈಸ್ ಕಾರ್ಬನೈಸೇಷನ್? ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ dead vegetation into coal is called carbonization. Because it is called carbonization, coal is having more carbon content, right? It was formed from remains of vegetation. Coal is also called fossil fuel. So ಫಸ್ಟಿಗೆ ಫಸಲ್ ಬಗ್ಗೆ ಬಂತು ಈ ಲೆಸನಲ್ಲಿ. ಫಸಲ್ಸ್ ಅಂದರೆ ಡೆಡ್ ರಿಮೈನ್ಸಿಂದ ಆಗಿರುವಂಥದ್ದು. ಸೊ ಕೋಲ್ ಕೂಡ ಡೆಡ್ ರಿಮೈನ್ಸಿಂದ ಆಗಿರೋದ್ರಿಂದ ಅದನ್ನು ನಾವು ಫಸಲ್ ಅಂತೇಳಿ ಕರಿತೇವೆ. ಸೊ ದಿಸ್ ಕ್ವಶನ್ ದೇ ಮೇ ಆಸ್ಕ್ ಇನ್ ಎಕ್ಸಾಮ್, ವೈ ಕೋಲ್ ಈಸ್ ಕಾಲ್ಡ್ ಫಸಲ್ ಫ್ಯೂಯಲ್? ಬಿಕಾಸ್ ಕೋಲ್ ಈಸ್ ಫಾರ್ಮ್ ಫ್ರಮ್ ಡೆಡ್ ರಿಮೈನ್ಸ್ ಆಫ್ ವೆಜಿಟೇಷನ್, ರೈಟ್? ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಫಸಲ್ ಫ್ಯೂಯಲ್ ಆಲ್ಸೋ. A coal mine is shown in figure 3.2. So here they have given the picture of ಕೋಲ್ ಮೈನ್. ಕೋಲನ್ನು ಹೇಗೆ ತೆಗಿತಾರೆ ಅದರ ಮೈನಿಂಗ್ ಮಾಡುವ ಇಮೇಜನ್ನು ಕೊಟ್ಟಿದ್ದಾರೆ. ವೆನ್ ಹೀಟೆಡ್ ಇನ್ ಏರ್, ಕೋಲ್ ಬರ್ನ್ಸ್ ಆ್ಯಂಡ್ ಪ್ರೊಡ್ಯೂಸ್ ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್. ಏನಾಗುತ್ತೆ, ಈ ಕೋಲನ್ನು ನೀವು ಹೀಟ್ ಮಾಡಿದರೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗಿ ಕಾರ್ಬನ್ ಡೈಆಕ್ಸೈಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕೋಲ್ ಈಸ್ ಪ್ರೊಸೆಸ್ಡ್ ಇನ್ ದ ಇಂಡಸ್ಟ್ರಿ ಟು ಗೆಟ್ ಸಮ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಸಚ್ ಆಸ್ ಕೋಕ್, ಕೋಲ್ ಟಾರ್, ಕೋಲ್ ಗ್ಯಾಸಸ್. ಈ ಕೋಲನ್ನು ಇಂಡಸ್ಟ್ರಿಯಲ್ಲಿ ಏನು ಮಾಡ್ತಾರೆ, ಪ್ರೊಸೆಸ್ ಮಾಡ್ತಾರೆ. ಅದನ್ನು ನೆಕ್ಸ್ಟ್ ಕ್ಲೀನಿಂಗ್ ಆಗಿರ್ಬೋದು, ನೆಕ್ಸ್ಟ್ ಏನೆಲ್ಲ ಅದರಿಂದ ಸಬ್ ಪ್ರಾಡಕ್ಟ್ ಅಂತ ತೆಗಿಲಿಕ್ಕಾಗತ್ತೆ ಅಂತ ಪ್ರೊಸೆಸ್ ಮಾಡ್ತಾರೆ. ಈ ಪ್ರೊಸೆಸಿಂಗಲ್ಲಿ ನಮಗೆ ಕೋಲ್ ಜೊತೆ ಕೋಕ್ ಸಿಗುತ್ತೆ, ಆಮೇಲೆ ಕೋಲ್ ಟಾರ್ ಸಿಗುತ್ತೆ, ಕೋಲ್ ಗ್ಯಾಸ್, ಇದೆಲ್ಲ ಅದರ ಸಬ್ ಪ್ರಾಡಕ್ಟ್ಸ್. ಈ ಕೋಲ್, ಚಾರ್ಕೋಲ್, ಕೋಕ್ ದಟ್ ಈಸ್ ಡಿಫ್ರೆಂಟ್. ಚಾರ್ಕೋಲ್ ಅಂದರೆ ಈ ನಾವು ಮನೇಲಿದೆ ಅಲ್ವಾ, ಯಾವುದಾದ್ರೂ ವುಡನನ್ನು ಬರ್ನ್ ಮಾಡಿದರೆ ನಮಗೆ ಚಾರ್ಕೋಲ್ ಸಿಗುತ್ತೆ, ಅದು ತುಂಬ ಲೈಟ್ ಇರುತ್ತೆ. ಬಟ್ ದಿಸ್ ಕೋಲ್ ಇದೆಯಲ್ಲ, ದಿಸ್ ಈಸ್ ವೆರಿ ಹಾರ್ಡ್ ಲೈಕ್ ಸ್ಟೋನ್, ದಟ್ ಈಸ್ ಆಲ್ಸೋ ಇನ್ ಬ್ಲ್ಯಾಕ್ ಕಲರ್. ದೆನ್ ಕೋಕ್ ಏನಿರುತ್ತೆ ಅದು ಸ್ವಲ್ಪ ಪೋರಸ್ ಇರುತ್ತೆ, ಅದರೆಲ್ಲ ಹೋಲ್ ಥರ ಇರುತ್ತೆ. ಸೊ ಆಲ್ 3 ಥಿಂಗ್ಸ್ ಆರ್ ಡಿಫ್ರೆಂಟ್.
ನೆಕ್ಸ್ಟ್, ಸೊ ವಾಟ್ ಈಸ್ ಕೋಕ್? ಕೋಲನ್ನು ಈ ಪ್ರೊಸೆಸ್ ಮಾಡಿದಾಗ ಫಸ್ಟ್ ನಿಮಗೆ ಸಿಗುವಂತಹ ಥಿಂಗ್ ಕೋಕ್. ಕೋಕ್ ಈಸ್ ಎ ಟಫ್, ಪೋರಸ್ ಆ್ಯಂಡ್ ಬ್ಲ್ಯಾಕ್ ಸಬ್ಸ್ಟೆನ್ಸ್. ಸೊ ಕೋಕ್ ಏನಿರುತ್ತೆ ಇದು ಕೂಡ ಹೆವಿ ಇರುತ್ತೆ, ಬಟ್ ಇದರಲ್ಲಿ ಹೋಲ್ಸ್ ಇರುತ್ತೆ, ಪೋರಸ್ ಆಗಿರುತ್ತೆ. ಇದು ಕೂಡ ಬ್ಲ್ಯಾಕ್ ಕಲರ್ ಇರುತ್ತೆ ಬಿಕಾಸ್ ಆಫ್ ಹ್ಯಾವಿಂಗ್ ಮೋರ್ ಕಾರ್ಬನ್ ಕಂಟೆಂಟ್ ಅಲ್ವಾ. ಸೊ ಇಟ್ ಈಸ್ ಎ ಬ್ಲ್ಯಾಕ್ ಕಲರ್. ಇಟ್ ಈಸ್ ಆ್ಯನ್ ಆಲ್ಮೋಸ್ಟ್ ಪ್ಯೂರ್ ಫಾರ್ಮ್ ಆಫ್ ಕಾರ್ಬನ್. ಸೊ ಇದು ಕೂಡ ಕಾರ್ಬನ್ನ ಪ್ಯೂರ್ ಫಾರ್ಮ್ ಆಗಿರುತ್ತೆ. ಕೋಕ್ ಈಸ್ ಯೂಸ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಆ್ಯಂಡ್ ಇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆನಿ ಮೆಟಲ್ಸ್. ಈ ಸ್ಟೀಲ್ ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರೊಸೆಸಲ್ಲಿ ಕೋಕ್ ಯೂಸ್ ಮಾಡ್ತಾರೆ. ದೆನ್ ಮೆಟಲ್ ಇದೆ ಅಲ್ವಾ, ಬೇರೆ ಬೇರೆ ಮೆಟಲನ್ನು ಎಕ್ಸ್ಟ್ರಾಕ್ಷನ್ ಮಾಡೋ ಪ್ರೊಸೆಸಲ್ಲಿ ಕೂಡ ಈ ಕೋಕನ್ನು ಯೂಸ್ ಮಾಡ್ತಾರೆ. ಮ್ಯಾನುಫ್ಯಾಕ್ಚರ್ ಆಫ್ ಸ್ಟೀಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಆಫ್ ಆ್ಯಂಡ್ ಎಕ್ಸ್ಟ್ರಾಕ್ಷನ್ ಆಫ್ metals. In this process coke is used. Next product we have coal tar. It is black thick liquid with unpleasant smell. Coal is a mixture of 200 substances. Product obtained from coal tar are used as starting materials for manufacturing various substances used in everyday life and industry. ಈ ಕೋಲ್ ಟಾರಲ್ಲಿ 200ಗಿಂತ ಜಾಸ್ತಿ ಸಬ್ಸ್ಟೆನ್ಸ್ ಇರುತ್ತೆ, ಬೇರೆ ಬೇರೆ ಸಬ್ಸ್ಟೆನ್ಸ್. ಈ ನಮ್ಮ ಡೈಲಿ ಲೈಫಲ್ಲಿ ಏನೆಲ್ಲ ಕೆಲವೊಂದು ಥಿಂಗ್ಸ್ ಯೂಸ್ ಮಾಡ್ತೀವೋ ಅದರಲ್ಲಿ ಕೂಡ ಈ ಕೋಲ್ ಟಾರನ್ನು ಯೂಸ್ ಮಾಡಿರ್ತಾರೆ. ಆಮೇಲೆ ಇಂಡಸ್ಟ್ರಿಯಲ್ಲಿ ಕೂಡ ಬೇರೆ ಬೇರೆ ಥಿಂಗ್ಸ್ಗೆ ಈ ಕೋಲ್ ಟಾರನ್ನು ಯೂಸ್ ಮಾಡ್ತಾರೆ. ಲೈಕ್ ಸಿಂಥೆಟಿಕ್ ಡೈಸ್, ಈಗ ತಲೆಗೆ ಡೈ ಹಾಕ್ತಾರಲ್ಲ, ಬ್ಲ್ಯಾಕ್ ಕಲರ್ ಇರ್ಬೋದು, ಬೇರೆ ಬೇರೆ ಕಲರ್, ಅದರಲ್ಲಿ ಕೂಡ ಕೋಲ್ ಟಾರನ್ನು ಯೂಸ್ ಮಾಡ್ತಾರೆ. ಡ್ರಗ್ಸಲ್ಲಿ ಯೂಸ್ ಮಾಡ್ತಾರೆ. ಎಕ್ಸ್ಪ್ಲೋಸಿವ್ ಮೀನ್ಸ್ ಡೈನಮೈಟ್ ಅಂಥದ್ದೆಲ್ಲ ಇರುತ್ತಲ್ಲ, ಈ ರಾಕನ್ನೆಲ್ಲ ಹೊಡಿಲಿಕ್ಕೆ ಯೂಸ್ ಮಾಡ್ತಾರೆ. ದೆನ್ ಗನ್ನಲ್ಲಿ ಎಕ್ಸ್ಪ್ಲೋಸಿವ್ ಯೂಸ್ ಮಾಡ್ತಾರಲ್ಲ, ಅದೆಲ್ಲ ಕೋಲ್ ಟಾರಿಂದಲೇ ಮಾಡಿರುವಂಥದ್ದು. ದೆನ್ ಪರ್ಫ್ಯೂಮ್ಸ್, ಪ್ಲಾಸ್ಟಿಕ್, ಪೇಂಟ್, ಫೋಟೋಗ್ರಾಫಿಕ್ ಮೆಟೀರಿಯಲ್ಸ್, ರೂಫಿಂಗ್ ಮೆಟೀರಿಯಲ್ಸ್ ಎಕ್ಸೆಟ್ರಾ. ಅಂದರೆ ಈ ಪ್ಲಾಸ್ಟಿಕನ್ನಾಗಿರ್ಬೋದು ಅದನ್ನು ಕೂಡ ಕೋಲ್ ಟಾರಿಂದ ಮಾಡ್ತಾರೆ. ಮನೆಯಲ್ಲಿ ಕೆಲವೊಂದು ರೂಫಿಂಗ್ ಮೆಟೀರಿಯಲ್ಸ್ ಇದೆ ಅಲ್ವಾ, ಅದನ್ನು ಕೂಡ ಕೋಲ್ ಟಾರಿಂದ ಯೂಸ್ ಮಾಡ್ತಾರೆ. ಈಗ ಮೆನಿ ಥಿಂಗ್ಸ್ನ ಕೋಲ್ ಟಾರಿಂದ ರೆಡಿ ಮಾಡ್ತಾರೆ. ಇಂಟ್ರೆಸ್ಟಿಂಗ್ಲಿ, naphthalene balls used to repel moths and other insects are also obtained from coal tar. ಈ ಮನೆಯಲ್ಲಿ ಬಟ್ಟೆಗೆ ಹುಳ ಬರಬಾರ್ದು ಅಂತಂದು ಬಾಲ್ ಹಾಕ್ತಾರಲ್ವ, ವಿ ಕಾಲ್ ಇಟ್ ಆಸ್ naphthalene ball. It is available in white color also, and nowadays that is coming in different color also. See, the naphthalene balls are also prepared from coal tar. Next, these days bitumen, a petroleum product, is used in the place of coal tar for melting the roads. ಈಗಿನ ಕಾಲದಲ್ಲಿ ಬಿಟುಮನನ್ನು ಯೂಸ್ ಮಾಡ್ತಾರೆ. ಮೊದಲೆಲ್ಲ ಹೆಚ್ಚಾಗಿ ಕೋಲ್ ಟಾರನ್ನು ಯೂಸ್ ಮಾಡ್ತಾಯಿದ್ರು, ಈಗೆಲ್ಲ ಬಿಟುಮಿನನ್ನು ಯೂಸ್ ಮಾಡ್ತಾರೆ. ಈ ಮೆಟಲಿಂಗ್ ಪ್ರೊಸೆಸ್ ಅಂದರೆ ಈ ರೋಡಲ್ಲಿ ಫಸ್ಟ್ ಒಂದು ಲೇಯರ್ ಹಾಕ್ತಾರಲ್ವ, ಆಮೇಲೆ ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ ಚಿಕ್ಕ ಚಿಕ್ಕ ಕಲ್ಲು ಹಾಕ್ತಾರೆ, ಮತ್ತು ದೊಡ್ಡ ಕಲ್ಲು ಹಾಕಿ ಅದನ್ನು ಗಟ್ಟಿ ಮಾಡ್ತಾರಲ್ವ, ಈ ಪ್ರೊಸೆಸ್ಸಿಗೆ ಮೆಟಲಿಂಗ್ ಪ್ರೊಸೆಸ್ ಅಂತ ಹೇಳ್ತೀವಿ. ಆ ಪ್ರೊಸೆಸ್ಸಲ್ಲೆಲ್ಲ ಈಗ ಬಿಟುಮನ್ನು ಯೂಸ್ ಮಾಡ್ತಾರೆ. ಓಲ್ಡ್ ಜನ್ರೇಷನಲ್ಲಿ ಕೋಲನ್ನು ಯೂಸ್ ಮಾಡ್ತಾಯಿದ್ರು. ನೆಕ್ಸ್ಟ್, ಕೋಲ್ ಗ್ಯಾಸ್. ಕೋಲ್ ಗ್ಯಾಸ್ ಈಸ್ ಒಬ್ಟೈನ್ ಡ್ಯೂರಿಂಗ್ ದ ಪ್ರೊಸೆಸಿಂಗ್ ಆಫ್ ಕೋಲ್ ಟು ಗೆಟ್ ಕೋಕ್. ಈ ಕೋಲಿಂದ ಕೋಕ್ ಮಾಡ್ತಾರಲ್ಲ, ಆ ಪ್ರೊಸೆಸ್ಸಲ್ಲಿ ನಮಗೆ ಸಿಗುವಂಥದ್ದು ಕೋಲ್ ಗ್ಯಾಸ್ ಕೂಡ. ಇಟ್ ಈಸ್ ಯೂಸ್ಡ್ ಆ್ಯಸ್ ಎ ಫ್ಯೂಯಲ್ ಇನ್ ಮೆನಿ ಇಂಡಸ್ಟ್ರೀಸ್ ಸಿಚುವೇಟೆಡ್ ನಿಯರ್ ದ ಕೋಲ್ ಪ್ರೊಸೆಸಿಂಗ್ ಪ್ಲ್ಯಾಂಟ್ಸ್. ಈ ಕೋಲನ್ನು ತೆಗಿತಾರಲ್ಲ, ಅದರ ಹತ್ರ ಏನೆಲ್ಲ ಇಂಡಸ್ಟ್ರಿ ಇದೆಯೋ ಅಲ್ಲಿ ಫ್ಯೂಯಲ್ ಆಗಿ ಈ ಕೋಲನ್ನು ಯೂಸ್ ಮಾಡ್ತಾರೆ. ಅವರಿಗೆ ಈಸಿಯಾಗಿ ಸಿಗುತ್ತಲ್ವ ಈ ಕೋಲ್ ಗ್ಯಾಸ್, ಆದ್ದರಿಂದ ಅವರಿಗೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಈಸಿ ಆಗುತ್ತೆ. ಸೊ ದೇ ಆರ್ ಯೂಸಿಂಗ್ ದಿಸ್ ಕೋಲ್ ಟಾರ್ ಆ್ಯಸ್ ಫ್ಯೂಯಲ್ ಇನ್ ದೇರ್ ಇಂಡಸ್ಟ್ರಿ. So subproduct of this coal is coke, coal tar and coal gas. And one more thing about coal is, and ಈ ಕೋಲಲ್ಲಿ ಮೆನಿ ಟೈಪ್ಸ್ ಇದೆ, ಬೇರೆ ಬೇರೆ ಟೈಪ್ಸ್ ಇರುತ್ತೆ. ಮೇಯ್ನಾಗಿ 5 ಟೈಪ್ಸನ್ನು ನಾವು ನೋಡ್ಬೋದು. ಅಂಥ್ರಸೈಟ್, ಬಿಟುಮಿನಸ್, ಸಬ್ ಬಿಟುಮಿನಸ್, ಲಿಗ್ನೈಟ್, ಫೀಟ್. ಹೀಗೆ ಒಂದು ಮೇಯ್ನ್ 5 ಕ್ಲಾಸಿಫಿಕೇಷನ್ ಇದೆ. ಒಂದೊಂದು ಫಸ್ಟ್ ಅಂಥ್ರಸೈಟ್, ಇದರಲ್ಲಿ ತುಂಬ ಕಾರ್ಬನ್ ಕಂಟೆಂಟ್ ಇರುತ್ತೆ. ಲಾಸ್ಟ್ ಫೀಟ್, ಇದರಲ್ಲಿ ನಿಯರ್ಲಿ 60%, 45% ಆ ರೀತಿ ಕಾರ್ಬನ್ ಕಂಟೆಂಟ್ ಇರುತ್ತೆ. ಎಷ್ಟೆಷ್ಟು ಕಾರ್ಬನ್ ಕಂಟೆಂಟ್ ಇದೆ ಅಂತ ನಾನು ಇಲ್ಲಿ ಇಮೇಜ್ ಹಾಕಿ ಅದರಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು ಯಾವ್ಯಾವ ಕೋಲಲ್ಲಿ ಎಷ್ಟೆಷ್ಟು ಕಾರ್ಬನ್ ಕಂಟೆಂಟ್ ಇದೆ ಅಂತ. ವಿ ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪೆಟ್ರೋಲಿಯಂ. ಈ ಇನ್ನೊಂದು ಫಸಲ್ ಫ್ಯೂಯಲ್ ಪೆಟ್ರೋಲಿಯಂ. ಈಗ ಕಲ್ತಿರೋದು ನಾವು ಕೋಲ್. ಸೊ ಒಂದು ಪಾರ್ಟ್ ನೀವು ಕಲ್ತಾಯಿತು ಈ ಲೆಸನ್ನ. ಈಗ ಇನ್ನೊಂದು ಪಾರ್ಟ್ ಪೆಟ್ರೋಲಿಯಂ ಬಗ್ಗೆ ಈಗ ಕಲಿಯಲಿಕ್ಕಿದ್ದೀನಿ. ಯು ಲರ್ನ್ ಅಬೌಟ್ ಫಸ್ಟ್ ಪಾರ್ಟ್ ಕೋಲ್. ನವ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಪೆಟ್ರೋಲಿಯಂ. ದಟ್ ಈಸ್ ದ ಸೆಕೆಂಡ್ ಪಾರ್ಟ್ ಆಫ್ ದಿಸ್ ಲೆಸನ್. You know that petrol is used as a fuel in automobiles, light automobiles such as motorcycles, scooters and cars, right? We are using motorcycles, scooters, cars in our daily lives. So petrol is used in that. And heavy motor vehicles like trucks and tractors run on diesel. ಈ ಹೆವಿ ಮೋಟರ್ ವೆಹಿಕಲ್ ಏನಿರುತ್ತೆ ಅದಕ್ಕೆಲ್ಲ ಡೀಸೆಲನ್ನು ಹಾಕ್ತಾರೆ.
ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಆರ್ ಒಬ್ಟೈನ್ ಫ್ರಮ್ ಎ ನ್ಯಾಚುರಲ್ ರಿಸೋರ್ಸ್ ಕಾಲ್ ಪೆಟ್ರೋಲಿಯಂ. ಈ ಪೆಟ್ರೋಲ್ ಡೀಸೆಲ್ ಎಲ್ಲ ಏನಿದೆಯೋ ಇದು ಯಾವುದರಿಂದ ಸಿಗುತ್ತೆ ಅಂದರೆ ಪೆಟ್ರೋಲಿಯಂ ಅಂತ ನಮಗೊಂದು ನ್ಯಾಚುರಲ್ ರಿಸೋರ್ಸ್ ಸಿಗುತ್ತೆ. ಇದರ ಸಬ್ ಪ್ರಾಡಕ್ಟೇ ಈ ಪೆಟ್ರೋಲ್ ಆ್ಯಂಡ್ ಡೀಸೆಲ್. ಪೆಟ್ರೋಲ್ ಆ್ಯಂಡ್ ಪೆಟ್ರೋಲಿಯಂ that is not same, both are different. From the petroleum we are getting petrol. ಪೆಟ್ರೋಲಿಯಮ್ ಇಂದ ನಮಗೆ ಪೆಟ್ರೋಲ್ ಸಿಗೋದು, ಅದು ಸೇಮ್ ಅಲ್ಲ. ಪೆಟ್ರೋಲಿಯಂನ ಸಬ್ ಪ್ರಾಡಕ್ಟೇ ಪೆಟ್ರೋಲ್ ಆ್ಯಂಡ್ ಅದರ್ ಥಿಂಗ್ಸ್ ಆರ್ ಇದೆ, ಡೀಸೆಲ್, ಕೆರೋಸಿನ್ ಎಲ್ಲ. ದ ವರ್ಡ್ ಪೆಟ್ರೋಲಿಯಂ ಈಸ್ ಡಿರೈವ್ಡ್ ಫ್ರಮ್ ಪೆಟ್ರಾ ಆ್ಯಂಡ್ ಓಲಿಯಂ ಆ್ಯಸ್ ಇಟ್ ಈಸ್ ಮೈನ್ ಫ್ರಮ್ ಬಿಟ್ವೀನ್ ದ ರಾಕ್ಸ್ ಅಂಡರ್ ದ ಅರ್ತ್. ಈ ಪೆಟ್ರೋಲಿಯಂ ಪೆಟ್ರಾ ಮತ್ತು ಓಲಿಯಂ ಅನ್ನೋ ವರ್ಡಿಂದ ಆಗಿದೆ. ಪೆಟ್ರಾ ಅಂದರೆ ರಾಕ್, ಓಲಿಯಂ ಅಂದರೆ ಆಯಿಲ್, ರಾಕ್ ಆಯಿಲ್. ಪೆಟ್ರೋಲಿಯಮನ್ನು ನಾವು ರಾಕ್ ಆಯಿಲ್ ಅಂತ ಕೂಡ ಕರಿತೇವೆ. ಇದು ರಾಕ್ನ ಮಿಡ್ಲಲ್ಲಿ ನಮಗೆ ಸಿಗೋದ್ರಿಂದ ಇದನ್ನು ನಾವು ರಾಕ್ ಆಯಿಲ್ ಅಂತ ಹೇಳಿ ಕರಿತೇವೆ. ಏನು ಮಾಡ್ತಾರೆ, ರಾಕ್ನ ಮಿಡಲಲ್ಲಿ ಮೈನಿಂಗ್ ಮಾಡಿ ಅರ್ತ್ನ ಕೆಳಗೆ ರಾಕ್ಸ್ ಇರುತ್ತೆ, ಅದನ್ನು ಮೈನಿಂಗ್ ಮಾಡಿ ಪೆಟ್ರೋಲಿಯಮನ್ನು ತೆಗಿತಾರೆ. ಡು ಯು ನೋ ಹೌ ಪೆಟ್ರೋಲಿಯಂ ಈಸ್ ಫಾರ್ಮ್? Petroleum was formed from organisms living in the sea. As these organisms died, their bodies settled at the bottom of the sea and got covered with the layers of sand and clay. Over millions of years, absence of air, high pressure, high temperature transferred the dead organism into petroleum and natural gas. ಏನಂದರೆ ಈ ಕೋಲ್ ಫಾರ್ಮ್ ಹೇಗಾಗುತ್ತೋ ಇದೇ ರೀತಿಯಾಗಿ ಪೆಟ್ರೋಲ್ ಕೂಡ ಫಾರ್ಮ್ ಆಗುವಂಥದ್ದು. ಕೋಲ್ ಆಗಿರುವಂಥದ್ದು ಈ ಲ್ಯಾಂಡ್ ಪ್ಲೇಸಲ್ಲಿ, ಈ ಪೆಟ್ರೋಲಿಯಂ ಆಗಿರುವಂಥದ್ದು ಸಿಯಲ್ಲಿ. ಸೊ ಇನ್ ಮೆರಿನ್ ಆರ್ಗ್ಯಾನಿಸಮ್ ಇರುತ್ತಲ್ವ, ಮೆರಿನ್ ಆರ್ಗ್ಯಾನಿಸಮ್ ಮೀನ್ಸ್ ವಿಚ್ ಲಿವ್ ಇನ್ ದ ಸಿ, ಸಾಲ್ಟ್ ವಾಟರಲ್ಲಿ ಇರುತ್ತಲ್ವ, ಆ ಆರ್ಗ್ಯಾನಿಸಮ್ನ ನಾವು ಮೆರಿನ್ ಆರ್ಗ್ಯಾನಿಸಮ್ ಅಂತ ಹೇಳಿ ಕರಿತೇವೆ. ಈ ಸಿಯಲ್ಲೆಲ್ಲ ಏನಾಯಿತು, ಈ ಡೆಡ್ ಆರ್ಗ್ಯಾನಿಸಮ್ ಇರುತ್ತಲ್ಲ ಅದೇನಾಗುತ್ತೆ ಸಿಯಲ್ಲಿ, ಅದು ಕೂಡ ಸಿನ ಕೆಳಗೆ ಹೋಗುತ್ತೆ. ಯಾವುದೋ ಒಂದು ಆರ್ಗ್ಯಾನಿಸಮ್ ಸಾಯಿತು ಅಂತ ಆದರೆ, ಸತ್ತು ಹೋದಾಗ ಅದರ ಮೇಲೆ ಈ ವಾಟರಲ್ಲಿ ಸ್ಯಾಂಡ್ ಇರುತ್ತೆ, ಅದರ ಲೇಯರ್ ಫಾರ್ಮ್ ಆಗುತ್ತೆ, ಆ್ಯಂಡ್ ಸಾಯಿಲ್ ಇರುತ್ತೆ, ಅದರ ಲೇಯರ್ ಫಾರ್ಮ್ ಆಗುತ್ತೆ. ಅಲ್ಲಿ ಕೋಲಲ್ಲಿ ಹೇಗೋ ಫಾರ್ಮ್ ಆಗಿತ್ತು, ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ ಲೇಯರ್ಸ್ ವಿಲ್ ಬಿ ಫಾರ್ಮ್ ಆನ್ ದ ಟಾಪ್ ಆಫ್ ದ ಡೆಡ್ ರಿಮೇನ್ಸ್. ಸೊ ಏನಾಗುತ್ತೆ, ಫಸ್ಟ್ ಏನಾದರೂ ಆರ್ಗ್ಯಾನಿಸಮ್ ಸಾಯುತ್ತೆ, ಅದರ ಮೇಲೆ ಈ ಸಾಯಿಲ್ ಮತ್ತು ಸ್ಯಾಂಡ್ನ ಲೇಯರ್ ಫಾರ್ಮ್ ಆಗುತ್ತೆ. ಹಾಗೆ ಆಗಿ ಅದೇನಾಗುತ್ತೆ, ಅದು ಕೂಡ ಅದನ್ನ ಕೆಳಗೆ ಹೋಗುತ್ತೆ. ಏನಾಗುತ್ತೆ, ವರ್ಷ ಆದಾಗಿ ಅದರ ಮೇಲೆ ತುಂಬ ಸಾಯಿಲ್ ಕಂಟೆಂಟ್ ಎಲ್ಲ ಫಾರ್ಮ್ ಆಗುತ್ತಲ್ಲ, ತುಂಬ ಸಾಯಿಲ್ ಕಂಟೆಂಟ್, ಕ್ಲೇ ಕಂಟೆಂಟ್ ಎಲ್ಲ ಅದರ ಮೇಲೆ ಬಿದ್ದಾಗ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಪ್ರೆಷರ್ ಜಾಸ್ತಿ ಆದಾಗ ಏನಾಗುತ್ತೆ, ಕೆಳಗೆ ಹೋಗುತ್ತೆ, ಅರ್ಥನ ಕೆಳಗೆ ಹೋಗುತ್ತೆ. ಈ ಕೋಲಲ್ಲಿ ನೀವು ನೋಡಿದ್ರಲ್ವ, ಇನ್ ದ ಸೇಮ್ ವೇ ಇಟ್ ಈಸ್ ಆಲ್ಸೋ ಗೋಯಿಂಗ್ ಡೌನ್. ಸೊ ಕೆಳಗೆ ಹೋದಾಗ ಏನಾಗುತ್ತೆ, ದೇರ್ ಈಸ್ ಹೈ ಟೆಂಪರೇಚರ್, ದೇರ್ ಈಸ್ ಹೈ ಪ್ರೆಷರ್ ಆ್ಯಂಡ್ ದೇರ್ ಈಸ್ ಆ್ಯನ್ ಅರೋಬಿಕ್ ಬ್ಯಾಕ್ಟೀರಿಯಾ, ರೈಟ್. ಕೆಳಗೆ ಹೋದಾಗೆ ಅಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಪ್ರೆಷರ್ ಜಾಸ್ತಿ ಇರುತ್ತೆ, ಆ್ಯನ್ ಅರೋಬಿಕ್ ಬ್ಯಾಕ್ಟೀರಿಯಾ ಇರುತ್ತೆ, ಅಲ್ಲಿ ಆಕ್ಸಿಜನ್ ಸಪ್ಲೈ ಇರಲ್ಲ. ಸೊ ಏನು ಡಿಕಂಪೋಸ್ ಆಗದೆ ಉಳಿದಿದೆಯೋ ಆ ರಿಮೇನ್ಸ್ ಎಲ್ಲ ಪೆಟ್ರೋಲಿಯಂ ಮತ್ತು ನ್ಯಾಚುರಲ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಬಿಕಾಸ್ ಆಫ್ ಹೈ ಪ್ರೆಷರ್, ಟೆಂಪರೇಚರ್ ಆ್ಯಂಡ್ ಅರೋಬಿಕ್ ಬ್ಯಾಕ್ಟೀರಿಯಾ ಈ ಡಿಕಂಪೋಸ್ ಆಗದೆ ಉಳಿದಿದೆಯಲ್ವಾ, dead remains, that is converted to petroleum and natural gases. So look at figure 3.4. See this figure here, they have given how petroleum and natural gas formed. Then here we have reservoir rocks. What is reservoir rocks? ಈ ಕೋಲಲ್ಲಿ ಪೆಟ್ರೋಲಿಯಂ ಫಾರ್ಮ್ ಆಗಿರುತ್ತಲ್ವ, ಫಾರ್ಮ್ ಆಗಿ ಅದು ಮೇಲಕ್ಕೆ ಬರಬೇಕು. ಇದು ಅರ್ಥನ ತುಂಬ ಕೆಳಗಿನ ಲೇಯರಲ್ಲಿ ಫಾರ್ಮ್ ಆಗುತ್ತೆ. ಕೆಳಗಿನ ಲೇಯರ್ ಫಾರ್ಮ್ ಆಗಿರುತ್ತಲ್ವ, ಇದು ಮೇಲೆ ಬರಬೇಕು ಅಂದರೆ ಏನಾದರೂ ಅದಕ್ಕೆ ಹೋಲ್ ಬೇಕಲ್ವ, ಇಟ್ ಶುಡ್ ಬಿ ಸಮ್ ಫೋರಸ್ ಮೆಟೀರಿಯಲ್ ಇನ್ ದ್ಯಾಟ್. ಈ ರಿಸರ್ವಿಯರ್ ರಾಕ್ಸ್ ದಟ್ ಈಸ್ ಹ್ಯಾವಿಂಗ್ ಸಮ್ ಪೋರಸ್, ಅಂದರೆ ಹೋಲ್ ಇರುತ್ತೆ. ಈ ಹೋಲ್ ಥ್ರೋ ಏನಾಗುತ್ತೆ, ಈ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಮೇಲೆ ಬರುತ್ತೆ. ಸೊ ಎಲ್ಲಿ ಫಾರ್ಮ್ ಆಗುತ್ತೋ ಅಲ್ಲಿಂದಲೇ ನಮಗೆ ಮೈನಿಂಗ್ ಮಾಡಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮೇಲೆ ಬರುತ್ತಲ್ವ, ಆ ಪ್ಲೇಸಲ್ಲಿ ಇದನ್ನು ವೆಲ್ ಮಾಡಿ ತೆಗಿತಾರೆ. ಈ ಬೋರ್ವೆಲ್ ಮಾಡ್ತಾರಲ್ಲ ಅದೇ ರೀತಿ ವೆಲ್ಲನ್ನು ಮಾಡ್ತಾರೆ. ನೀವಿಲ್ಲಿ ನೋಡಿರ್ಬೋದು, ಅಲ್ಲಿ ವಾಟರ್, ಆಯಿಲ್, ಗ್ಯಾಸ್ ಬೇರೆ ಬೇರೆ ಲೇಯರ್ ಫಾರ್ಮ್ ಆಗಿದೆ. ಬಿಕಾಸ್ ಗ್ಯಾಸ್ ತುಂಬ ಲೈಟ್ ಇರುತ್ತೆ, ಸೊ ಅದು ಮೇಲೆ ಇರುತ್ತೆ. ದೆನ್ ಆಯಿಲ್ ಆ್ಯಂಡ್ ವಾಟರ್ ಅದು ಮಿಕ್ಸ್ ಆಗೋದಿಲ್ಲ, ಆ್ಯಂಡ್ ಆಯಿಲ್ ಲೇಯರ್ ಮೇಲೆ ಫಾರ್ಮ್ ಆಗುತ್ತೆ, ವಾಟರ್ ಲೇಯರ್ ಕೆಳಗೆ ಫಾರ್ಮ್ ಆಗುತ್ತೆ. ಈಗ ಮನೆಯಲ್ಲಿ ನಾವೀಗ ಆಯಿಲ್ ಮತ್ತು ವಾಟರ್ ಮಿಕ್ಸ್ ಆದಾಗ ಆಯಿಲ್ ಲೇಯರ್ ಮೇಲೆ ಫಾರ್ಮ್ ಆಗುತ್ತಲ್ವ, ಇನ್ ದ ಸೇಮ್ ವೇ ಹಿಯರ್ ಆಲ್ಸೋ ಆಯಿಲ್ ಲೇಯರ್ ದಟ್ ಈಸ್ ಫಾರ್ಮ್ಡ್ ಅಪ್ ಆ್ಯಂಡ್ ವಾಟರ್ ದಟ್ ಈಸ್ ಡೌನ್, ಆನ್ ದ ಟಾಪ್ ಆಫ್ ದೀಸ್ ಟು ಗ್ಯಾಸ್ ವಿಲ್ ಬಿ ಫಾರ್ಮ್ಡ್, ನ್ಯಾಚುರಲ್ ಗ್ಯಾಸ್ ಇರುತ್ತೆ. ಸೊ ಎಲ್ಲೆಲ್ಲಿ ನಮಗೆ ಆ ಕಂಟೆಂಟ್ ಸಿಗುತ್ತೋ ಅಲ್ಲಿ ವೆಲ್ಲನ್ನು ತೆಗಿತಾರೆ. ಇಲ್ಲಿ ನೋಡ್ಬೋದು ನೀವು, ಗ್ಯಾಸ್ ಇದ್ದಲ್ಲಿ ಒಂದು ವೆಲ್ಲನ್ನು ಹಾಕಿದ್ದಾರೆ, ದೆನ್ ಆಯಿಲ್ ಇದ್ದಲ್ಲಿ ಒಂದು ವೆಲ್ಲನ್ನು ಹಾಕಿದ್ದಾರೆ. ಈ ರೀತಿ ಮಾಡಿ ಏನು ಮಾಡ್ತಾರೆ, ಅಲ್ಲಿಂದ ಪೆಟ್ರೋಲಿಯಂ ಆಗಿರ್ಬೋದು, ನ್ಯಾಚುರಲ್ ಗ್ಯಾಸನ್ನು ಅಲ್ಲಿಂದ ತೆಗಿತಾರೆ.
ಸೊ ದೆನ್ ವಿ ಹ್ಯಾವ್ ಇನ್ಪರ್ವಿಯಸ್ ರಾಕ್. ಇನ್ಪರ್ವಿಯಸ್ ಅಂದರೆ ಈ ರಾಕ್ಸಿಂದ ಏನಾಗುತ್ತೆ, ಇದು ತುಂಬ ಸ್ಟ್ರಾಂಗ್ ಆಗಿರೋ ರಾಕ್ಸ್, ಇದರಲ್ಲಿ ಯಾವುದೇ ಹೋಲ್ ಎಲ್ಲ ಇರೋಲ್ಲ, ಈ ಗ್ರಾನೈಟ್ ಎಲ್ಲ ಇರುತ್ತಲ್ವ ಅದು ಇನ್ಪರ್ವಿಯಸ್ ರಾಕ್ಸ್. ಸೊ ಇಲ್ಲಿಂದ ಮೇಲೆ ಈ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಮೇಲೆ ಬರೋದಿಲ್ಲ, ಅಲ್ಲೇ ಏನಾಗುತ್ತೆ ಸ್ಟಾಪ್ ಆಗಿರುತ್ತೆ, ಅಲ್ಲೇ ಸೇವ್ ಆಗಿರುತ್ತೆ. ಅದು ಅಲ್ಲಿಂದ ಮೇಲೆ ಬರಲಿಕ್ಕೆ ಅದಕ್ಕೆ ಆಗೋದಿಲ್ಲ, ಬಿಕಾಸ್ ಅಲ್ಲಿ ಯಾವುದೇ ಹೋಲ್ ಇರೋದಿಲ್ಲ ಈ ರಾಕ್ಸಲ್ಲಿ. ಸೊ ಈ ರಾಕ್ಸನ್ನು ಕೂಡ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾರೆ. ಅದೇ ನಾನು ಹೇಳಿದೆಲ್ಲ ಗ್ರಾನೈಟ್ ಎಲ್ಲ ಇದೆಲ್ಲ ಇನ್ಪರ್ವಿಯಸ್ ರಾಕ್. ಇದರಿಂದಾಗಿ ಅದು ಅಲ್ಲಿ ಸ್ಟೋರ್ ಆಗಿರುತ್ತೆ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್, ಬೇರೆ ಕಡೆ ಮೂವ್ ಆಗೋದಿಲ್ಲ, ಅಲ್ಲಿಂದ ವೆಲ್ ಮಾಡಿ ತೆಗಿತಾರೆ. ದೆನ್ ಈ ಪೆಟ್ರೋಲಿಯಂ ಆಗಿರ್ಬೋದು, ಈ ನ್ಯಾಚುರಲ್ ಗ್ಯಾಸಲ್ಲಿ ಕೂಡ ಸಬ್ ಪ್ರಾಡಕ್ಟ್ ಇರುತ್ತೆ, ಅದನ್ನು ಕೂಡ ಬೇರೆ ಬೇರೆ ಪ್ರೊಸೆಸಿಂಗಲ್ಲಿ ಫನಲ್ ಮಾಡಿ ಅದನ್ನು ತೆಗಿತಾರೆ. ಫನಲಲ್ಲಿ ಬೇರೆ ಬೇರೆ ಟೆಂಪರೇಚರಲ್ಲಿ ಒಂದೊಂದು ಸಬ್ಸ್ಟೆನ್ಸ್ ಏನಾಗುತ್ತೆ ಆ ಟೆಂಪರೇಚರಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಯಾವುದು ಕಮ್ಮಿ ಟೆಂಪರೇಚರಲ್ಲಿ ಸ್ಟೋರ್ ಆಗುತ್ತೋ ಅದು ಫಸ್ಟ್ ಸ್ಟೋರ್ ಆಗುತ್ತೆ. ಕೆಲವೊಂದು ಸಬ್ಸ್ಟೆನ್ಸ್ಗೆ ಜಾಸ್ತಿ ಟೆಂಪರೇಚರ್ ಬೇಕು, ಆ ಟೆಂಪರೇಚರಲ್ಲಿ ಆ ಸಬ್ಸ್ಟೆನ್ಸ್ ವೇಪರ್ ಆಗಿ ಸ್ಟೋರ್ ಆಗುತ್ತೆ. Look at figure 3.4. It shows the deposits of petroleum and natural gas. So I already explained about that. You see that layer is containing petroleum, oil and gas is above that of water. Why is it so? Recall that oil and gas are lighter than water and do not mix with it. ಯಾವ ಆಬ್ಜೆಕ್ಟ್ ಲೈಟರ್ ಇದೆಯೋ ಅದು ಮೇಲೆ ಸ್ಟೋರ್ ಆಗುತ್ತೆ, ಮತ್ತು ನಮ್ಗೆ ಗೊತ್ತು ಆಯಿಲ್ ಮತ್ತು ವಾಟರ್ ಮಿಕ್ಸ್ ಆಗಲ್ಲ ಅಂತ, ಅದರಿಂದ ಅದು ಬೇರೆ ಬೇರೆ ಲೇಯರ್ ಆಗಿ ಸ್ಟೋರ್ ಆಗುತ್ತೆ. The world first oil well was drilled in Pennsylvania, USA ಫಸ್ಟ್ ಆಯಿಲ್ ವೆಲ್ಲನ್ನು ಡ್ರಿಲ್ ಮಾಡಿರ್ತಾರೆ 1859. ಸೊ 8 years ಆದಮೇಲೆ, ದಟ್ ಈಸ್ 1867, ಆಯಿಲ್ ವಾಸ್ ಸ್ಟ್ರಕ್ ಅಟ್ ಮಕೂಮ್ ಇನ್ ಅಸ್ಸಾಂ. ನಮ್ಮ ಅಸ್ಸಾಮಲ್ಲಿ, ಇಂಡಿಯಾದಲ್ಲಿ ಈ ಮಕೂಮ್ ಅನ್ನೋ ಪ್ಲೇಸಲ್ಲಿ 1867 ಆಯಿಲ್ ಸಿಕ್ಕಿತ್ತು. ಆಯಿಲ್ ಈಸ್ ಫೌಂಡ್ ಇನ್ ಅಸ್ಸಾಂ, ಗುಜರಾತ್, ಮುಂಬೈ. ಇಂಡಿಯಾದಲ್ಲಿ ಎಲ್ಲೆಲ್ಲ ಸಿಕ್ಕಿದೆ ಅಂದರೆ ಅಸ್ಸಾಮಲ್ಲಿ ಸಿಕ್ಕಿದೆ, ದೆನ್ ಮುಂಬೈಯಲ್ಲಿ ಕೂಡ ಸಿಕ್ಕಿದೆ, ಗುಜರಾತಲ್ಲಿ ಕೂಡ ನಮಗೆ ಈ ಪೆಟ್ರೋಲಿಯಂ ಸಿಕ್ಕಿದೆ. ಇನ್ ದ ರಿವರ್ಸ್ ಬೇಸಿನ್ಸ್ ಆಫ್ ಗೋದಾವರಿ ಆ್ಯಂಡ್ ಕೃಷ್ಣ. ಈ ಗೋದಾವರಿ ಕೃಷ್ಣ ಇದೆಯಲ್ಲ, ಇದರ ರಿವರ್ ಬೇಸಿನಲ್ಲಿ ಈ ಆಯಿಲ್ ನಮಗೆ ಸಿಕ್ಕಿದೆ. ನೆಕ್ಸ್ಟ್, ರಿಫೈನಿಂಗ್ ಆಫ್ ಪೆಟ್ರೋಲಿಯಂ. ಪೆಟ್ರೋಲಿಯಂ ಈಸ್ ಡಾರ್ಕ್ ಆಯಿಲಿ ಲಿಕ್ವಿಡ್, ಇಟ್ ಹ್ಯಾಸ್ ಆ್ಯನ್ ಅನ್ಪ್ಲೆಸೆಂಟ್ ಆರ್ಡರ್. ಪೆಟ್ರೋಲಿಯಂ ಅನ್ನೋದು ಡಾರ್ಕ್ ಕಲರಲ್ಲಿರುತ್ತೆ, ಇದಕ್ಕೆ ಅನ್ಪ್ಲೆಸೆಂಟ್ ಕಲರ್ ಇರುತ್ತೆ. ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಸಚ್ ಎಸ್ ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಲಿಬ್ರಿಕೆಂಟ್ ಆಯಿಲ್, ಪ್ಯಾರಾಫಿನ್, ವ್ಯಾಕ್ಸ್ ಎಕ್ಸೆಟ್ರಾ. ಪೆಟ್ರೋಲಿಯಮಲ್ಲಿ ಕೂಡ ತುಂಬ ಅದರ ಕಾನ್ಸ್ಟಿಟ್ಯೂಯೆಂಟ್ಸ್ ಇರುತ್ತೆ, ಸಬ್ ಪ್ರಾಡಕ್ಟ್ಸ್ ಇರುತ್ತೆ. ಯಾವುದಂದರೆ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಕೆರೋಸಿನ್ ಆಗಿರ್ಬೋದು, ಮತ್ತು ಪ್ಯಾರಾಫಿನ್ ವ್ಯಾಕ್ಸ್ ಆಗಿರ್ತದೆ. ಲಿಬ್ರಿಕೇಷನ್ ಆಯಿಲ್ ಅಂದರೆ ಕೆಲವೊಂದು ಇದರೆಲ್ಲ ಮೆಷಿನಿಗೆಲ್ಲ ನಾವು ಯೂಸ್ ಮಾಡ್ತೇವಲ್ಲ, ಸ್ವಲ್ಪ ಲೂಸ್ ಆಗಲಿ ಅಂಥ ಆಯಿಲ್ಗಳೆಲ್ಲ, ಕೆಲವೊಂದು ಆಯಿಂಟ್ಮೆಂಟಲ್ಲಿ ಆಗಿರ್ಬೋದು, ಇದನ್ನೆಲ್ಲ ಇದರ ಸಬ್ ಪ್ರಾಡಕ್ಟ್ಸ್ ನಮಗೆ ಸಿಗುವಂಥದ್ದು, ಇದರ ಸಬ್ ಪ್ರಾಡಕ್ಟ್ಸಿಂದ ಮಾಡುವಂಥದ್ದು. ದ ಪ್ರೊಸೆಸ್ ಆಫ್ ಸಪ್ರೇಟಿಂಗ್ ದ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಫ್ರ್ಯಾಕ್ಷನ್ಸ್ ಆಫ್ ಪೆಟ್ರೋಲಿಯಂ ಈಸ್ ನೋನ್ ಆ್ಯಸ್ ರಿಫೈನಿಂಗ್. ಈ ಸಪ್ರೇಷನ್ ಮಾಡ್ತಾರಲ್ಲ ಪೆಟ್ರೋಲಿಯಮಿಂದ ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆಂಟ್ಸನ್ನು, ಅಂದರೆ ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಪ್ಯಾರಾಫಿನ್, ವ್ಯಾಕ್ಸ್ ಇದನ್ನೆಲ್ಲ ಸಪ್ರೇಟ್ ಮಾಡ್ತಾರಲ್ಲ ಪೆಟ್ರೋಲಿಯಮಿಂದ, ಈ ಪ್ರೊಸೆಸನ್ನು ನಾವು ರಿಫೈನಿಂಗ್ ಅಂತ ಹೇಳಿ ಕರಿತೇವೆ. ಇಟ್ ಈಸ್ ಕ್ಯಾರಿಡ್ ಔಟ್ ಇನ್ ಅ ಪೆಟ್ರೋಲಿಯಂ ರಿಫೈನರಿ. ಅದು ಎಲ್ಲಿ ಆಗ್ತದಂತೆ ಪೆಟ್ರೋಲಿಯಂ ರಿಫೈನರಿ ಅಂತ ಇರುತ್ತೆ, ಅಲ್ಲಿ ಆಗುವಂಥದ್ದು. ಈ ಪ್ರೊಸೆಸ್ ನಾವು ಕರಿತೀವಿ ರಿಫೈನಿಂಗ್. ಸೊ ದಿಸ್ ಮೇ ಇನ್ ಎಕ್ಸಾಮ್ ವಾಟ್ ಈಸ್ ರಿಫೈನಿಂಗ್? ದ ಪ್ರೊಸೆಸ್ ಆಫ್ ಸಪ್ರೇಟಿಂಗ್ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆರ್ ಫ್ರ್ಯಾಕ್ಷನ್ ಆಫ್ ಪೆಟ್ರೋಲಿಯಂ. ಪೆಟ್ರೋಲಿಯಮಿಂದ ಅದರ ಫ್ರ್ಯಾಕ್ಷನನ್ನು, ಅದರ ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸನ್ನು ಸಪ್ರೇಟ್ ಮಾಡೋ ಪ್ರೊಸೆಸನ್ನು ರಿಫೈನಿಂಗ್ ಅಂತ ಹೇಳಿ ಕರೀತಾರೆ. ವೇರಿಯಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಆಫ್ ಪೆಟ್ರೋಲಿಯಂ ಆ್ಯಂಡ್ ದೇರ್ ಯೂಸಸ್ ಆರ್ ಗಿವನ್ ಇನ್ ಟೇಬಲ್ 3.1. ಸೊ ಪೆಟ್ರೋಲಿಯಂನ ಕಾನ್ಸ್ಟಿಟ್ಯೂಯೆಂಟ್ಸ್ ಇದೆಯಲ್ಲ, ಫ್ರ್ಯಾಕ್ಷನ್ಸ್, ಅದು ಯಾವುದೆಲ್ಲ ಅಂತ ಟೇಬಲ್ 3.1 ಕೊಟ್ಟಿದ್ದಾರೆ. ಫಸ್ಟ್ ಒನ್, ಪೆಟ್ರೋಲಿಯಂ ಗ್ಯಾಸ್ ಇನ್ ಲಿಕ್ವಿಡ್ ಫಾರ್ಮ್, ದಟ್ ಈಸ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ನಾವು ಮನೆಯಲ್ಲಿ ಏನು ಗ್ಯಾಸ್ ಸ್ಟವ್ ಯೂಸ್ ಮಾಡ್ತೇವಲ್ವ, LPG, ದಟ್ ಈಸ್ ನಥಿಂಗ್ ಬಟ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಫುಲ್ ಫಾರ್ಮ್ ಆಫ್ LPG ಈಸ್ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್. ಸೊ ವಿ ಯೂಸ್ ದ್ಯಾಟ್ ಇನ್ ಹೋಮ್ ಆ್ಯಂಡ್ ಇಂಡಸ್ಟ್ರಿ, ರೈಟ್? ಮನೇಲಿ ನಮಗೆ ಬೇಕು ಯೂಸ್ ಮಾಡ್ತೇವೆ, ಇಂಡಸ್ಟ್ರಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ. ಪೆಟ್ರೋಲನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಮೋಟರ್ ಫ್ಯೂಯಲ್, ಏವಿಯೇಷನ್ ಫ್ಯೂಯಲ್ ಆ್ಯಂಡ್ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್. ಮೋಟರ್ಸಲ್ಲಿ ಎಲ್ಲ ಯೂಸ್ ಮಾಡ್ತಾರೆ, ಮತ್ತು ಏವಿಯೇಷನ್ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾರೆ. ದೆನ್ ಈ ಡ್ರೈ ಕ್ಲೀನಿಂಗ್ ಪ್ರೊಸೆಸ್ ಇದೆಯಲ್ಲ, ಆ ಪ್ರೊಸೆಸ್ಸಲ್ಲಿ ಕೂಡ ಪೆಟ್ರೋಲನ್ನು ಯೂಸ್ ಮಾಡ್ತಾರೆ. ಈ ಯೂಸಸ್ ಎಲ್ಲ ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದು. ಯಾವುದಾದ್ರೂ ಒಂದು ಎಕ್ಸಾಂಪಲ್ನ ಕೊಟ್ಟು ಇದರಲ್ಲಿ ಯಾವ ಪೆಟ್ರೋಲಿಯಂ ಪ್ರಾಡಕ್ಟನ್ನು ಯೂಸ್ ಮಾಡ್ತಾರೆ ಅಂತ ಕೇಳ್ಬೋದು. ಫಾರ್ ಎಕ್ಸಾಂಪಲ್, ವಿಚ್ ಈಸ್ ಯೂಸ್ ಆ್ಯಸ್ ಏವಿಯೇಷನ್ ಫ್ಯೂಯಲ್, ದಟ್ ಈಸ್ ಪೆಟ್ರೋಲಿಯಂ. ವಿಚ್ ಈಸ್ ಯೂಸ್ ಫಾರ್ ಡ್ರೈ ಕ್ಲೀನಿಂಗ್ ಪ್ರೊಸೆಸ್, ದಟ್ ಈಸ್ ಯೂಸ್ ಆ್ಯಸ್ which is petrol. Then which fuel we use in home and industry in our daily life, that is LPG, right? ಈ ಎಕ್ಸಾಂಪಲ್ ಎಲ್ಲ ಎಕ್ಸಾಮಲ್ಲಿ ಕೇಳ್ಬೋದು.
ನೆಕ್ಸ್ಟ್ ಕೆರೋಸಿನ್, ದಟ್ ಆಲ್ಸೋ ವಿ ಯೂಸ್ಡ್ ಇನ್ ಸ್ಟವ್, ಲ್ಯಾಂಪ್ ಆ್ಯಂಡ್ ಜೆಟ್ ಏರ್ಕ್ರಾಫ್ಟ್. ಮೊದಲ ಮನೆಯಲ್ಲಿ ಕೂಡ ಹೆಚ್ಚಾಗಿ ಕೆರೋಸಿನನ್ನು ಯೂಸ್ ಮಾಡ್ತಾಯಿದ್ರು. ಈಗೆಲ್ಲ ಅದು ಪೊಲ್ಯೂಷನ್ ಆಗುತ್ತೆ ಅಂತ ಈಗ ಹೆಚ್ಚಾಗಿ ಎಲ್ ಪಿ ಜಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ದೆನ್ ಡೀಸೆಲ್ ಫ್ಯೂಯಲ್ ಫಾರ್ ಹೆವಿ ಮೋಟಾರ್ ವೆಹಿಕಲ್. ವಿಚ್ ಫ್ಯೂಯಲ್ ಈಸ್ ಯೂಸ್ ಫಾರ್ ಹೆವಿ ಮೋಟಾರ್ ವೆಹಿಕಲ್? ದಟ್ ಈಸ್ ಡೀಸೆಲ್. ದೆನ್ ಎಲೆಕ್ಟ್ರಿಕ್ ಜನರೇಟರ್ ಕೂಡ, ಇದರಲ್ಲಿ ಕೂಡ ಡೀಸೆಲನ್ನು ಯೂಸ್. ನೆಕ್ಸ್ಟ್ ಲ್ಯುಬ್ರಿಕೇಟಿಂಗ್ ಆಯಿಲ್, ದಟ್ ಈಸ್ ಯೂಸ್ ಆಸ್ ಲ್ಯುಬ್ರಿಕೇಷನ್. ಈ ಕೆಲವೊಂದು ಮೆಷಿನಲ್ಲೆಲ್ಲ ಟೈಟ್ ಆಗಿದ್ದರೆ ಲ್ಯುಬ್ರಿಕೇಷನ್ ಮಾಡ್ತಾರೆ, ಲ್ಯುಬ್ರಿಕೆಂಟ್ ಆಯಿಲ್ ಹಾಕಿ ಲೂಸ್ ಮಾಡ್ತಾರೆ. ಈ ಪ್ರೊಸೆಸಲ್ಲಿ ಲ್ಯುಬ್ರಿಕೇಟಿಂಗ್ ಆಯಿಲನ್ನು ಯೂಸ್ ಮಾಡ್ತಾರೆ. ದೆನ್ ಪ್ಯಾರಾಫಿನ್ ವ್ಯಾಕ್ಸ್, ಆಯಿಂಟ್ಮೆಂಟ್ಸ್, ಕ್ಯಾಂಡಲ್ಸ್, ವ್ಯಾಸ್ಲಿನ್ ಎಕ್ಸೆಟ್ರಾ. ಈ ವ್ಯಾಕ್ಸನ್ನು ಈ ನಮ್ಮ ಆಯಿಂಟ್ಮೆಂಟ್ಸ್ ಇರುತ್ತಲ್ವ, ಮುಲಾಮ್ ಅಂತ ಹೇಳಿ ಕರಿತೇವೆ, ಗಾಯಕ್ಕೆಲ್ಲ ಹಾಕ್ತೀವಲ್ಲ, ಅದರಲ್ಲಿ ಪ್ಯಾರಾಫಿನ್ ವ್ಯಾಕ್ಸನ್ನು ಯೂಸ್ ಮಾಡ್ತಾರೆ. ದೆನ್ ಕ್ಯಾಂಡಲ್ಸ್ ಇದೆ ಅಲ್ವಾ, ಅದು ಕೂಡ ವ್ಯಾಕ್ಸಿಂದ ಮಾಡಿರುವಂಥದ್ದು. ದೆನ್ ವ್ಯಾಸ್ಲಿನ್, ನಾವು ಲಿಪ್ಸಿಗೆ ಸ್ಕಿನ್ಗೆಲ್ಲ ಹಾಕ್ತೀವಲ್ಲ ವ್ಯಾಸ್ಲಿನ್, ದಟ್ ಈಸ್ ಆಲ್ಸೋ ಪ್ರಿಪೇರ್ಡ್ ಫ್ರಮ್ ಪ್ಯಾರಾಫಿನ್ ವ್ಯಾಕ್ಸ್. ದೆನ್ ಬ್ಯೂಟುಮನ್, ದಿಸ್ ಈಸ್ ಯೂಸ್ಡ್ ಇನ್ ಪೇಂಟ್ಸ್ ಆ್ಯಂಡ್ ರೋಡ್ ಸರ್ಫೇಸಿಂಗ್. ಪೇಂಟ್ಸಲ್ಲಿ ಯೂಸ್ ಮಾಡ್ತಾರೆ ಈ ಬ್ಯೂಟುಮನನ್ನು. ದೆನ್ ರೋಡ್ ಸರ್ಫೇಸಿಂಗಲ್ಲಿ ಯೂಸ್ ಮಾಡ್ತಾರೆ. ಇದೆಲ್ಲ ಈ ಪೆಟ್ರೋಲಿಯಂನ ಕಾನ್ಸ್ಟಿಟ್ಯೂಯೆಂಟ್ಸ್. ನೆಕ್ಸ್ಟ್ ವಿ ಹ್ಯಾವ್ ನ್ಯಾಚುರಲ್ ಗ್ಯಾಸಸ್. ಸೊ ಪೆಟ್ರೋಲಿಯಂ ರಿಫೈನಿಂಗ್ ಮಾಡೋ ಪ್ರೊಸೆಸಲ್ಲಿ ನಮಗೆ ಏನಾಗುತ್ತೆ, ಪೆಟ್ರೋಲಿಯಂ ಕೂಡ ಸಿಕ್ಕಿರುತ್ತೆ, ಅದರೊಟ್ಟಿಗೆ ನಮಗೆ ನ್ಯಾಚುರಲ್ ಗ್ಯಾಸ್ ಕೂಡ ಸಿಕ್ಕಿರುತ್ತೆ ಒಟ್ಟಿಗೆ. ನ್ಯಾಚುರಲ್ ಗ್ಯಾಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಫೆಸಲ್ ಫ್ಯೂಯಲ್ ಬಿಕಾಸ್ ಇಟ್ ಈಸ್ ಈಸಿ ಟು ಟ್ರಾನ್ಸ್ಪೋರ್ಟ್ ಥ್ರೂ ಪೈಪ್ಸ್. ಸೊ ಇದು ತುಂಬ ಇಂಪಾರ್ಟೆಂಟ್, ಏಕೆಂದರೆ ನಮಗೆ ಅದನ್ನು ಪೈಪಲ್ಲಿ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೋದು. ಆಯಿಲನ್ನು ಆದ ರೀತಿ ಆಗೋದಿಲ್ಲ, ಬಟ್ ಈ ಗ್ಯಾಸನ್ನು ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿ ಕ್ಯಾನ್ ಟ್ರಾನ್ಸ್ಪೋರ್ಟ್. Natural gas is stored under high pressure as compressed natural gas. So nowadays you can see some vehicles are running on gas, right? Some auto and some vehicles, they are using gas. Which gas is that? CNG, that is compressed natural gas. CNG is used for power generation. ಈ power generation process ಅಲ್ಲಿ ಕೂಡ ಈ CNG ಅನ್ನು ಯೂಸ್ ಮಾಡ್ತಾರೆ. It is now being used as a fuel for transport vehicles because it is less polluting and it is a cleaner fuel. Nowadays ಈ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇದೆಯಲ್ಲ, ಒಂದು ಕಡೆ ಇನ್ನೊಂದು ಕಡೆಗೆ ಹೋಗ್ತೀರಾ, ಆ ವೆಹಿಕಲನ್ನು ಟ್ರಾನ್ಸ್ಪೋರ್ಟ್ ವೆಹಿಕಲ್ ಅಂತ ಹೇಳಿ ಕರಿತೇವೆ. ಈ ವೆಹಿಕಲಲ್ಲಿ ಕೂಡ ಈಗಿನ ಕಾಲದಲ್ಲಿ ಈ CNG ಅನ್ನು ಯೂಸ್ ಮಾಡ್ತಾರೆ ಬಿಕಾಸ್ ಇಟ್ ಇಸ್ ಅ ಕ್ಲೀನರ್ ಫ್ಯೂಯಲ್ ದಟ್ ಈಸ್ ನಾಟ್ ಪೊಲ್ಯೂಟಿಂಗ್. ಈ CNG ಯಾವುದೇ ಪೊಲ್ಯೂಷನನ್ನು ಮಾಡಲ್ಲ, ಆದ್ದರಿಂದ ಇದನ್ನು ಯೂಸ್ ಮಾಡ್ತಾರೆ. ದಿಸ್ ಕ್ವಶನ್ ಮೇ ಆಸ್ಕ್ ಇನ್ ಎಕ್ಸಾಮ್, ವೈ CNG ಈಸ್ ಯೂಸ್ ನವಡೇಸ್? ಬಿಕಾಸ್ ದಟ್ ಈಸ್ ಲೆಸ್ ಪೊಲ್ಯೂಟಿಂಗ್. The great advantage of CNG is that it can be used directly for burning in homes and factories where it can be supplied through pipes. So ಇದನ್ನು ನಾವು ಏನು ಅಡ್ವಾಂಟೇಜ್ ಅಂದರೆ ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಮನೆಯಲ್ಲಿ, ಬರ್ನಿಂಗಿಗೆ ಆಗಿರ್ಬೋದು, ಫ್ಯಾಕ್ಟ್ರಿಯಲ್ಲಿ. ಅಲ್ಲಿ ಫ್ಯಾಕ್ಟ್ರಿಗೆ ಹೇಗೆ ಹೋಗಿರ್ತಂದರೆ ಈ ಪೈಪಿನ ಥ್ರೂ ಹೋಗಿರುತ್ತೆ. Such a network of pipeline exists in ವಡೋದರ, ದಟ್ ಈಸ್ ಇನ್ ಗುಜರಾತ್, ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ಡೆಲ್ಲಿ ಆ್ಯಂಡ್ ಅದರ್ ಪ್ಲೇಸಸ್. ಎಲ್ಲ ಕಡೆ ಈ ಪೈಪಿಂಗ್ ಇಲ್ಲ, ಕೆಲವೊಂದು ಪ್ಲೇಸಲ್ಲಿ ಹೀಗೆ ಇದೆ. ಇಲ್ಲಿ ಗುಜರಾತ್ ಆಗಿರ್ಬೋದು ಆ್ಯಂಡ್ ಕೆಲವೊಂದು ಡೆಲ್ಲಿಯಲ್ಲೆಲ್ಲ ಕೆಲವೊಂದು ಪ್ಲೇಸಲ್ಲಿ ಈ ಪೈಪ್ಸ್ ಥ್ರೂ ಈ CNG ಅನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ಗ್ಯಾಸ್ ಈಸ್ ಆಲ್ಸೋ ಯೂಸ್ಡ್ ಆಸ್ ಎ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ನಂಬರ್ ಆಫ್ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಈ ಕೆಲವೊಂದು ಕೆಮಿಕಲ್ಸ್ ಆಗಿರ್ಬೋದು, ಕೆಲವೊಂದು ಫರ್ಟಿಲೈಸರ್ಸ್ ಈ ಪ್ಲಾಂಟ್ಸಿಗೆಲ್ಲ ಯೂಸ್ ಮಾಡ್ತಾರಲ್ಲ, ಇದನ್ನು ಮಾಡೋ ಪ್ರೊಸೆಸ್ಸಲ್ಲಿ ಈ ನ್ಯಾಚುರಲ್ ಗ್ಯಾಸನ್ನು ಯೂಸ್ ಮಾಡ್ತಾರೆ. ಇಂಡಿಯಾ ಹ್ಯಾಸ್ ವಾಸ್ಟ್ ರಿಸರ್ವ್ಸ್ ಆಫ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸನ್ನು ರಿಸರ್ವ್ ಮಾಡ್ತಾ ಇರೋದು ಇಂಡಿಯಾದಲ್ಲಿ ಜಾಸ್ತಿ. ಇನ್ ಆರ್ ಕಂಟ್ರಿ ನ್ಯಾಚುರಲ್ ಗ್ಯಾಸ್ ಹ್ಯಾಸ್ ಬಿನ್ ಫೌಂಡ್ ಇನ್ ತ್ರಿಪುರ, ರಾಜಸ್ಥಾನ್, ಮಹಾರಾಷ್ಟ್ರ. ತ್ರಿಪುರ, ರಾಜಸ್ಥಾನ್, ಮಹಾರಾಷ್ಟ್ರದಲ್ಲಿ ನಮಗೆ ನ್ಯಾಚುರಲ್ ಗ್ಯಾಸ್ ಹೆಚ್ಚಾಗಿ ಸಿಕ್ಕಿದೆ. ಆ್ಯಂಡ್ ಇನ್ ದ ಕೃಷ್ಣಾ ಗೋದಾವರಿ ಡೆಲ್ಟಾದಲ್ಲಿ ಕೂಡ ಈ ನ್ಯಾಚುರಲ್ ಗ್ಯಾಸ್ ಹೆಚ್ಚಾಗಿ ಸಿಕ್ಕಿದೆ. ಕ್ಯಾನ್ ಕೋಲ್, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಬಿ ಪ್ರಿಪೇರ್ಡ್ ಇನ್ ದ ಲ್ಯಾಬೊರೇಟರಿ ಫ್ರಮ್ ಡೆಡ್ ಆರ್ಗ್ಯಾನಿಸಮ್? ಈ ಡೆಡ್ ಆರ್ಗ್ಯಾನಿಸಮನ್ನು ಲ್ಯಾಬೊರೇಟರಿಗೆ ತಂದು ಅಲ್ಲಿಂದ ನಮಗೆ ಕೋಲ್, ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್ ಪ್ರಿಪೇರ್ ಮಾಡ್ಬೋದಾ? ಇಲ್ಲ, ಆ ರೀತಿ ಪ್ರಿಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಆ ಪ್ರೊಸೆಸ್ ಅದಕ್ಕೆ ಮಿಲಿಯನ್ಸ್ ಇಯರ್ಸ್ ಬೇಕು. ಆ ಮಿಲಿಯನ್ಸ್ ಇಯರ್ಸ್ ನಾವಿರೋದಿಲ್ಲ ಒಂದು, ಆ್ಯಂಡ್ ಅದಕ್ಕೆ ಆ ಹೈ ಪ್ರೆಷರ್, ಟೆಂಪರೇಚರ್, ಏನು ಸರೌಂಡಿಂಗ್ ಎನ್ವಿರಾನ್ಮೆಂಟಲ್ಲಿ ಆಗುತ್ತಲ್ಲ ಅದೇ ಬೇಕು. ಆದ್ದರಿಂದ ನಾವು ಲ್ಯಾಬಲ್ಲಿ ಅದನ್ನು ಪ್ರಿಪೇರ್ ಮಾಡಲಿಕ್ಕೆ ಆಗಲ್ಲ. No, their formation is very slow process and conditions for their formation cannot be created in the laboratory. ಏನಂದರೆ ಆ ಪ್ರೊಸೆಸ್ ಇರುತ್ತಲ್ಲ, ಅದು ಮಿಲಿಯನ್ಸ್ ಇಯರ್ ತಗುತ್ತೆ, ತುಂಬ ಸ್ಲೋ ಪ್ರೊಸೆಸ್. ಕಂಡೀಷನ್ ಏನು ಬೇಕು, ಅಲ್ಲಿ ಆಕ್ಸಿಜನ್ ಸಪ್ಲೈ ಇರಬಾರ್ದು, ದೆನ್ ಹೈ ಟೆಂಪರೇಚರ್ ಇರಬೇಕು, ಹೈ ಪ್ರೆಷರ್ ಇರಬೇಕು, ಆ್ಯಂಡ್ ಎರೋಬಿಕ್ ಬ್ಯಾಕ್ಟೀರಿಯಾ ಬೇಕು. ಇದನ್ನೆಲ್ಲ ನಾವು ಲ್ಯಾಬೊರೇಟರಿಯಲ್ಲಿ ಪ್ರೊವೈಡ್ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ವಿ ಕಾಂಟ್ ಪ್ರಿಪೇರ್ ದ್ಯಾಟ್ ಇನ್ ದ ಲ್ಯಾಬೊರೇಟರಿ. Some natural resources are limited. You have studied in the beginning of the chapter that some natural resources are exhaustible like fossil fuels, forests and minerals, etc. So ಕೆಲವೊಂದು ನ್ಯಾಚುರಲ್ ಲಿಮಿಟ್ ಎಕ್ಸಾಸ್ಟ್ ಆಗುತ್ತೆ,
ಫಾಸಿಲ್ ಫ್ಯೂಯಲ್ ಆಗಿರ್ಬೋದು, ಫಾರೆಸ್ಟ್ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ಅದು ಈ ಲೆಸನ್ನ ಸ್ಟಾರ್ಟಲ್ಲೇ ನಾವು ಕಲ್ತಿದ್ದೇವೆ, ರೈಟ್. ವಿ ಲರ್ನ್ ದ್ಯಾಟ್ ಸಮ್ ಎಕ್ಸಾಸ್ಟಿಬಲ್ ರಿಸೋರ್ಸಸ್, ಫಾಸಿಲ್ ಫ್ಯೂಯಲ್ಸ್, ಫಾರೆಸ್ಟ್, ಮಿನರಲ್ಸ್, ದೇ ಆರ್ becoming empty after use, right? After using for some time they are becoming empty. You know that coal and petroleum are fossil fuel. ನಿಮಗೆ ಗೊತ್ತು ಈ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಫಸಲ್ ಫ್ಯೂಯಲ್. ಏನು ಫಸಲ್ ಫ್ಯೂಯಲ್ ಅಂದರೆ ದಟ್ ಈಸ್ ಪ್ರಿಪೇರ್ಡ್ ಫ್ರಮ್, ಆರ್ ದಟ್ ಈಸ್ ಫಸಲ್ ಫ್ಯೂಯಲ್ಸ್ ಆರ್ ದಟ್ ಈಸ್ ರಿಸಲ್ಟ್ ಆಫ್ ಡೆಡ್ ರಿಮೈನ್ಸ್, ರೈಟ್ಸ್. ಈ ಡೆಡ್ ರಿಮೈನ್ಸ್ ಏನಿರುತ್ತೋ ಅದರಿಂದ ಆಗಿರುವಂಥದ್ದು. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಫಸಲ್ ಫ್ಯೂಯಲ್ಸ್. It required the dead organism millions of years to get converted into these fuels. ಸೊ ಡೆಡ್ ಆರ್ಗ್ಯಾನಿಸಮ್ಗೆ ಫ್ಯೂಯಲ್ ಆಗಲಿಕ್ಕೆ ಏನಾಗುತ್ತೆ, ಮಿಲಿಯನ್ಸ್ ಇಯರ್ಸ್ ಬೇಕಾಗಿರುತ್ತೆ. ಆನ್ ದ ಅದರ್ ಹ್ಯಾಂಡ್ ದ ನೋನ್ ರಿಸರ್ವ್ಸ್ ಆಫ್ ದೀಸ್ ವಿಲ್ ಲಾಸ್ಟ್ ಓನ್ಲಿ ಎ ಫ್ಯೂ 100 years. ಏನೆಲ್ಲ ರಿಸರ್ವ್ಸ್ ಇರುತ್ತೋ ಅದು ತುಂಬ ಟೈಮ್ ಇರೋದಿಲ್ಲ, ಸ್ವಲ್ಪ ಟೈಮ್ವರೆಗೆ ಮಾತ್ರ ಇರ್ತದೆ. ಮೋರ್ ಎವರ್ ಬರ್ನಿಂಗ್ ಆಫ್ ದೀಸ್ ಫ್ಯೂಯಲ್ ಇಸ್ ಅ ಮೇಜರ್ ಕಾಸ್ ಆಫ್ ಏರ್ ಪೊಲ್ಯೂಷನ್. ಈ ಏನೆಲ್ಲ ಕೋಲ್ ಆಗಿರ್ಬೋದು, ಈ ಪೆಟ್ರೋಲಿಯಂ ಮೇಲೆ ಇದರ ಪ್ರಾಡಕ್ಟ್ಸ್ ಇರುತ್ತಲ್ಲ, ಇದನ್ನು ನಾವೇನು ಬರ್ನ್ ಮಾಡ್ತೇವೋ ತುಂಬ ಏರ್ ಪೊಲ್ಯೂಷನ್ ಆಗುತ್ತೆ. CNG ಆಗಲ್ಲ, ಬಟ್ ಅದರ್ ಥಿಂಗ್ಸ್ ಏನು ನಾವು ಬರ್ನ್ ಮಾಡಿದ್ರೆ ತುಂಬ ಏರ್ ಪೊಲ್ಯೂಷನ್ ಆಗುತ್ತೆ. ದೇರ್ ಯೂಸ್ ಈಸ್ ಆಲ್ಸೋ ಲಿಂಕ್ ಟು ಗ್ಲೋಬಲ್ ವಾರ್ಮಿಂಗ್. ಸೊ ಪೊಲ್ಯೂಷನ್ ಜಾಸ್ತಿ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಇಟ್ ಈಸ್ ದೇರ್ ಫೋರ್ ನೆಸಸರಿ ದ್ಯಾಟ್ ವಿ ಯೂಸ್ ದೀಸ್ ಫ್ಯೂಯಲ್ಸ್ ಓನ್ಲಿ ವೆನ್ ಅಬ್ಸಲ್ಯೂಟ್ಲಿ ನೆಸಸರಿ. ಬಟ್ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ನಮಗೆ ಅದು ಡೇಂಜರ್ ಅಂತ ಗೊತ್ತಿದ್ರೂ ನಾವು ಯೂಸ್ ಮಾಡಬೇಕಾಗಿರುತ್ತೆ. ಸೊ ಈ ಫ್ಯೂಯಲ್ ಕೂಡ ನಮ್ಗೆ ಗೊತ್ತು ದಟ್ ಈಸ್ ಕಾಸಿಂಗ್ ಪೊಲ್ಯೂಷನ್, ಬಟ್ ಕೆಲವೊಂದು ಪ್ಲೇಸಲ್ಲಿ ಅದು ನಮಗೆ ಯೂಸ್ ಮಾಡಲೇಬೇಕಾಗುತ್ತೆ, ನೆಸಸರಿ ಇರುತ್ತೆ. ಆಗ ನಮಗೆ ನೆಸಸರಿ ಇದ್ದರೆ ಮಾತ್ರ ಯೂಸ್ ಮಾಡಬೇಕು, ಇಲ್ಲಾಂದರೆ ನಾವು ಯೂಸ್ ಮಾಡಬಾರ್ದು, ಬಿಕಾಸ್ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ದಿಸ್ ವಿಲ್ ರಿಸಲ್ಟ್ ಇನ್ ಬೆಟರ್ ಎನ್ವಿರಾನ್ಮೆಂಟ್. ಸೊ ನಾವು ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಲಿಕ್ಕೆ ಈ ರೀತಿಯಾಗಿ ನಾವು ಮಾಡ್ಬೋದು. ಯಾವಾಗ ನಮಗೆ ನೆಸೆಸಿಟಿ ಇದೆಯೋ ಆಗ ಮಾತ್ರ ನಾವು ಇದನ್ನು ಯೂಸ್ ಮಾಡಬೇಕು. ದಿಸ್ ವಿಲ್ ರಿಸಲ್ಟ್ ಇನ್ ಬೆಟರ್ ಎನ್ವಿರಾನ್ಮೆಂಟ್, ಸ್ಮಾಲರ್ ರಿಸ್ಕ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆ್ಯಂಡ್ ದೇರ್ ಅವೈಲಬಿಲಿಟಿ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ಸೊ ಈಗ ಮಾಡಿರೋದ್ರಿಂದ ಒಳ್ಳೆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಬೋದು. ದೆನ್ ಗ್ಲೋಬಲ್ ವಾರ್ಮಿಂಗ್ ಆಗೋ ಚಾನ್ಸನ್ನು ಕಮ್ಮಿ ಮಾಡ್ಬೋದು. ಮತ್ತು ಅದರ ಅವೈಲಬಿಲಿಟಿ ನಮ್ಮ ಫ್ಯೂಚರ್ ಜನ್ರೇಷನ್ಗೆ ಕೂಡ ಸಿಗೋ ಥರ ನಾವು ಮಾಡ್ಬೋದು. ತುಂಬ ಟೈಮ್ವರೆಗೆ ಅದು ಅವೈಲೇಬಲ್ ಇರೋ ಥರ ನಾವು ಮಾಡ್ಬೋದು. ಇನ್ ಇಂಡಿಯಾ, ದ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್, ಇನ್ ದ ಶಾರ್ಟ್ ಫಾರ್ಮ್ PCRA, ಈ ಪೆಟ್ರೋಲನ್ನು ಕನ್ಸರ್ವ್ ಮಾಡುವಂಥ ಅಸೋಸಿಯೇಷನ್ ಅಡ್ವೈಸಸ್ ಪೀಪಲ್ ಹೌ ಟು ಸೇವ್ ಪೆಟ್ರೋಲ್, ಡೀಸೆಲ್ ವೈಲ್ ಡ್ರೈವಿಂಗ್. ಈ PCRA ಇದ್ದಾರಲ್ಲ, ಅವರು ಪೀಪಲಿಗೊಂದು ಅಡ್ವೈಸನ್ನು ಕೊಟ್ಟಿದ್ದಾರೆ, ಯಾವ ರೀತಿಯಲ್ಲೆಲ್ಲ ಪೆಟ್ರೋಲನ್ನು ಸೇವ್ ಮಾಡ್ಬೋದು ಡ್ರೈವ್ ಮಾಡಬೇಕಾದ್ರೆ ಅಂತ. ಸೊ ಡ್ರೈವ್ ಮಾಡಬೇಕಾದ್ರೆ ಪೆಟ್ರೋಲ್ ಡೀಸೆಲ್ ಬೇಕೇ ಆಗ್ತದೆ. ಈಗಿನ ಕಾಲದಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ಬಂದಿದೆ, ಬಟ್ ತುಂಬ ಜನ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಯೂಸ್ ಮಾಡೋ ಟೈಮಲ್ಲಿ ಕೂಡ ನಾವು ಅದನ್ನು ಹೇಗೆ ಮಿತವಾಗಿ ಬಳಸಬೇಕು, ಹೇಗೆ ಲಿಮಿಟೆಡ್ ಆಗಿ ಬಳಸಬೇಕು, ಹೌ ವಿ ಕ್ಯಾನ್ ಸೇವ್ ದ್ಯಾಟ್. ದೇ ಹ್ಯಾವ್ ಗಿವನ್ ಸಮ್ ಟಿಪ್ಸ್. ಡ್ರೈವ್ ಎಟ್ ಕಾನ್ಸ್ಟೆಂಟ್ ಆ್ಯಂಡ್ ಮಾಡ್ರೇಟ್ ಸ್ಪೀಡ್ ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್. ಸೊ ಒಂದೇ ಸ್ಪೀಡಲ್ಲಿ ಹೋಗ್ತಾ ಇರಬೇಕು, ಅಥವಾ ಒಂದು ಕಮ್ಮಿ ಸ್ಪೀಡಲ್ಲಿ ಹೋಗ್ತಾ ಇರಬೇಕು. ತುಂಬ ಸ್ಪೀಡಲ್ಲಿ ಹೋದರೆ ಎಲ್ಲ ಪೆಟ್ರೋಲ್ ಕೂಡ ಜಾಸ್ತಿ ಹೋಗುತ್ತೆ. ಸ್ವಿಚ್ ಆಫ್ ದ ಇಂಜಿನ್ ಎಟ್ ಟ್ರಾಫಿಕ್ ಲೈಟ್ ಆರ್ ಎಟ್ ಎ ಪ್ಲೇಸ್ ವೇರ್ ಯು ಹ್ಯಾವ್ ಟು ವೇಟ್. ಇದು ಕೆಲವೊಂದು ಪ್ಲೇಸಲ್ಲಿ ಯಾರಿಗಾದರೂ ನೀವು ವೇಟ್ ಮಾಡ್ತಾ ಇದ್ದೀರಾ, ತುಂಬ ಟೈಮ್ ವೇಟ್ ಮಾಡ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ಇಂಜಿನನ್ನು ಆಫ್ ಮಾಡ್ಬೋದು. ಇನ್ನು ಟ್ರಾಫಿಕಲ್ಲಿ ಕೂಡ ಕೆಲವೊಂದು ಟ್ರಾಫಿಕಲ್ಲಿ ತುಂಬ ಹೊತ್ತು ಸಿಗ್ನಲ್ಸ್ ಇರುತ್ತೆ, ಆ ಟೈಮಲ್ಲಿ ಕೂಡ ನೀವು ಇಂಜಿನನ್ನು ಆಫ್ ಮಾಡಿದರೆ ನಿಮಗೆ ಪೆಟ್ರೋಲ್ ಸೇವ್ ಆಗುತ್ತೆ. ಎನ್ಶೂರ್ ಕರೆಕ್ಟ್ ಟೈರ್ ಪ್ರೆಷರ್. ಈ ಟೈರಲ್ಲಿ ಪ್ರೆಷರ್ ಇರುತ್ತಲ್ಲ, ಅದರಲ್ಲಿ ಕರೆಕ್ಟ್ ಏರ್ ಇದೆಯಾ, ಪ್ರೆಷರ್ ಇದೆಯಾ ಅಂತ ನೋಡಬೇಕು. ಇಲ್ಲಿದೆ ನಿಮಗೆ ಗಾಡಿ ಬಿಡಲಿಕ್ಕೆ ಕಷ್ಟ ಆಗುತ್ತೆ, ತುಂಬ ಪೆಟ್ರೋಲ್ ವೇಸ್ಟ್ ಆಗುತ್ತೆ. ಎನ್ಶೂರ್ ರೆಗ್ಯುಲರ್ ಮೇಂಟೆನೆನ್ಸ್ ಆಫ್ ದ ವೆಹಿಕಲ್. ಈ ವೆಹಿಕಲನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು. ಅಂದರೆ ಏರ್ ಚೆಕಪ್ ಮಾಡಬೇಕು, ಮತ್ತು ಅಲ್ವಾ ಪೊಲ್ಯೂಷನ್ ಚೆಕಪ್ ಎಲ್ಲ ಮಾಡ್ತಾರಲ್ಲ, ಎಲ್ಲ ವೆಹಿಕಲನ್ನು ಕರೆಕ್ಟ್ ಇದೆಯಾ ಅದನ್ನು ಕರೆಕ್ಟಾಗಿ ಬಳಸ್ಕೊಳ್ಬೇಕು. ಒಟ್ಟಾಸಿ ಕೊಂಡೋಗೋದಲ್ಲ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿದರೆ, ಕರೆಕ್ಟಾಗಿ ಏನು ಚೆಕಪ್ ಮಾಡಬೇಕು ಅದನ್ನೆಲ್ಲ ಮಾಡಿದರೆ ಈ ಪೆಟ್ರೋಲ್ ಕೂಡ ಸೇವ್ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಾಟ್ ಯು ಲರ್ನ್ಡ್ ಇನ್ ದಿಸ್ ಲೆಸನ್. ಯು ಲರ್ನ್ಡ್ ಅಬೌಟ್ ಸಮ್ ಕೀವರ್ಡ್ಸ್ ಟು ರಿಮೆಂಬರ್. ಕೋಲ್, right? Coal gas. We learned about how coal is formed, what is coal, their subproducts, coal tar, coal gas, coke. These are all fossil fuel. Fossil fuels are that are from dead remains. Fossil fuels are formed from the dead remains of the living organism. Then natural gas, that is formed along with the petroleum. Then petrol refinery, right? Where refining process happens. ಇದನ್ನೆಲ್ಲ ನೀವು ಈ ಲೆಸನಲ್ಲಿ ಬ್ರೀಫಾಗಿ ಕಲ್ತಿದ್ದೀರಾ. ಸೊ ಇಲ್ಲೊಂದು ಇಂಪಾರ್ಟೆಂಟ್ ನೋಟನ್ನೆಲ್ಲ ಕೊಟ್ಟಿದ್ದಾರೆ, ಅದನ್ನೆಲ್ಲ ಓದ್ಕೊಳ್ಳಿ. ಕೋಲ್, ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಆರ್ ಫಸಲ್ ಫ್ಯೂಯಲ್. ಫಸಲ್ ಫ್ಯೂಯಲ್ಸ್ ಆರ್ ಫಾರ್ಮ್ ಫ್ರಮ್ ದ ಡೆಡ್ ರಿಮೈನಿಂಗ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಮಿಲಿಯನ್ಸ್ ಆಫ್ ಇಯರ್ ಎಗೋ. ಸೊ ಡೆಡ್ ರಿಮೈನ್ಸಿಂದ ಫಾರ್ಮ್ ಆಗಿರುವಂಥದ್ದು, ಅದಾಗಿ ಫಾರ್ಮ್ ಆಗಲಿಕ್ಕೆ ತುಂಬ ವರ್ಷವನ್ನು ತಗೊಂಡಿದೆ, ಮಿಲಿಯನ್ಸ್ ಇಯರ್ಸನ್ನು ತಗೊಂಡಿದೆ. ಫಸಲ್ ಫ್ಯೂಯಲ್ಸ್ ಆರ್ ಎಕ್ಸಾಸ್ಟಿಬಲ್. ಇದನ್ನು ನೀವು ಯೂಸ್ ಮಾಡಿದ ಥರನೇ ಅದು ಖಾಲಿಯಾಗುತ್ತೆ. ಕೋಕ್, ಕೋಲ್ ಟಾರ್ ಆ್ಯಂಡ್ ಕೋಲ್ ಗ್ಯಾಸ್ ಆರ್ ದ ಪ್ರಾಡಕ್ಟ್ ಆಫ್ ಕೋಲ್. ಸೊ
ಕೋಲ್ನ ಸಬ್ ಪ್ರಾಡಕ್ಟ್ ಈ ಕೋಕು, ಕೋಲ್ ಟಾರ್ ಆ್ಯಂಡ್ ಕೋಲ್ ಗ್ಯಾಸ್. ಈ ಕೋಲಿಂದ ಕೋಕ್ ಮಾಡೋ ಪ್ರೊಸೆಸ್ಸಲ್ಲಿ ನಿಮಗೆ ಈ ಕೋಲ್ ಗ್ಯಾಸ್ ಸಿಕ್ಕಿರುವಂಥದ್ದು. ಪೆಟ್ರೋಲಿಯಂ ಗ್ಯಾಸ್, ಪೆಟ್ರೋಲ್, ಡೀಸೆಲ್, ಕೆರೋಸಿನ್, ಪ್ಯಾರಾಫಿನ್, ವ್ಯಾಕ್ಸ್, ಲ್ಯೂಬ್ರಿಕೇಟಿಂಗ್ ಆಯಿಲ್ ಆರ್ ಒಬ್ಟೈನ್ಡ್ ಬೈ ರಿಫೈನಿಂಗ್ ಪೆಟ್ರೋಲಿಯಂ. ಈ ಪೆಟ್ರೋಲಿಯಂ ಗ್ಯಾಸು, ಪೆಟ್ರೋಲು, ಡೀಸೆಲ್, ಕೆರೋಸಿನ್, ಪ್ಯಾರಾಫಿನ್, ವ್ಯಾಕ್ಸ್, ಲ್ಯೂಬ್ರಿಕೇಟ್ ಆಯಿಲ್ ಏನೆಲ್ಲ ಇದೆ ಇದು ಈ ಪೆಟ್ರೋಲನ್ನು ರಿಫೈನಿಂಗ್ ಮಾಡೋ ಪ್ರೊಸೆಸ್ಸಲ್ಲಿ ಸಿಕ್ಕಿರುವಂಥದ್ದು. ಕೋಲ್ ಆ್ಯಂಡ್ ಪೆಟ್ರೋಲಿಯಂ ರಿಸೋರ್ಸಸ್ ಆರ್ ಲಿಮಿಟೆಡ್, ವಿ ಶುಡ್ ಯೂಸ್ ದಿಮ್ ಜುಡಿಷಿಯಸ್ಲಿ. ಅಂದರೆ ನಮಗೆ ಬೇಕಾದ ಥರ ಸಿಗೋದಿಲ್ಲ, ಸ್ವಲ್ಪ ಲಿಮಿಟೆಡ್ ಆಗಿದೆ, ಅನ್ಲಿಮಿಟೆಡ್ ಆಗಿ ಸಿಗೋದಿಲ್ಲ. ನಾವು ಅದನ್ನು ಥಿಂಕ್ ಮಾಡಿ ಯೂಸ್ ಮಾಡಬೇಕು, ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಬೇಕು. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಲೆಸನ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು.